ಸಂಬಂಧಪಟ್ಟು ಬರ ಭಾಗವತವನ್ನು ಮಧುವಾರಿ ಶ್ರವಣ ಮಾಡಿರಬಹುದು. ಯಾವ ಖರ್ಚಿಲ್ಲ, ದೈಹಿಕ ಶ್ರಮ ಇಲ್ಲ, ಏನಿದೆ. ನಗಂಗಾ ಗಯಾ ಕಾಶಿ ಪುಷ್ಕರಮಣ ಪ್ರಯಾಗ ಸುಖ ಶಾಸ್ತ್ರ ಕಷಾಯ ಪರಿಯ ಸಂತಾನ ಗಂಗೆಯವರೆಗೂ ನಡೆದು ಹೋಗಿ ಸ್ನಾನ ಮಾಡಿ ಬಂದ್ರೆ ಏನ್ ಫಲ ಬರಬೇಕು? ನಡೆದು ಹೋಗಿ ಹೋಗಿ ಅಂತ ಫ್ಲೈಟ್ನಾಗ ಅಲ್ಲಿ ಹೇಳಿದ್ರಲ್ಲ, ಕಾಶಿ ಯಾತ್ರೆಯಿಂದ ನಡೆದು ಚಪ್ಪಲಿ ಇಲ್ಲದೆ ನಡೆದು ಕಾಶಿ ಯಾತ್ರೆಯನ್ನು ಮಾಡಿ ಅಲ್ಲಿ ಗಂಗಾ ಸ್ನಾನವನ್ನು ಮಾಡಿ ಬಿಂದುವಾರವನ್ನು ದರ್ಶನ ಮಾಡಿ ವಿಶ್ವೇಶ್ವರನಿಗೆ ವಂದಿಸಿ ಬಂದ್ರೆ ಏನ್ ಫಲ ಬರಬೇಕು? ಅದು ಭಾಗವತದ ಒಂದು ಶ್ಲೋಕವನ್ನು ಕೇಳಿರಬಹುದು. ಒಂದು ಶ್ಲೋಕ ಭಕ್ತಿಯಿಂದ ಕೇಳಬೇಕು. ಅದಕ್ಕಾಗಿ ಇನ್ನೂ ಮುಂದುವರೆದು ಹೇಳ್ತಾ, ಯಾವ ಪಾಪಾನಿ ದೇಹೇಸ್ಮಿನ್ ನಿವಸಂತಿ ತಪೋ ಧನಃ ಯಾವನ್ನ ಶ್ರೂಯತೆ ಸತ್ಯಂ ಶ್ರೀಮದ್ ಭಾಗವತಂ ಹರಿ. ದೇಹದಲ್ಲಿ ಎಷ್ಟೆಲ್ಲ ಪಾಪಗಳು ತುಂಬಿರುವ ವಿಚಾರ ಮಾಡಿ. ಇವತ್ತು ರಾತ್ರಿ ಮಕ್ಕಳು ಕೂಡ ವಿಚಾರ ಮಾಡೋಣ, ನಾನು ಎಷ್ಟು ಪಾಪಗಳನ್ನು ಮಾಡಿದ್ದೇನೆ ಹೇಳ್ತೀನಿ. ಹೇಗೆ ನನಗೆ ಇಲ್ಲ, ಯಾಕಂದ್ರೆ ನಿದ್ದಿನೇ ಹೋಗುವುದಿಲ್ಲ. ಅಷ್ಟು ಪಾಪಗಳನ್ನು ನಿತ್ಯ ಮಾಡ್ತೇನೆ ನಾನು. ಎಣಸ್ತಾ ಇವತ್ತು ಮಾಡಿದ ಪಾಪಕರ್ಮಗಳು ಅಂತ ಹೇಳಿ ಎಣಸ್ತಾ ಹೋದ್ರೆ ಬೆಳಕಿರ್ತದೆ. ಅಷ್ಟು ಪಾಪಗಳು ನಮ್ಮಲ್ಲಿ ಯಾರಲ್ಲಿ ತುಂಬಿವೆ. ಯಾವ ಪಾಪಾನಿ ದೇಹಸ್ಮಿನ್ ನಿವಸಂತಿ ತಪೋಧನ. ಎಷ್ಟೆಲ್ಲ ಪಾಪಗಳು ದೇಹದಲ್ಲಿ ತುಂಬಿವೆ. ನೋಡಬಾರ್ದು ನೋಡಿದೆ, ಕುಡಿಬಾರ್ದು ನೋಡಿದೆ, ತಿನ್ನಬಾರ್ದು ತಿಂದೆ, ಕಾಯಿಸಿದಾಗ ಹಾಕೊಂಡು ಬಿಡ್ತಿದ್ದೆ, ಏನೇನೋ ಮಾಡ್ತೀವಿ. ಯಾರಿಗೋ ಅಂದೆ, ಯಾರಿಗೋ ಬೈದೆ, ಇನ್ಯಾರಿಗೋ ಬೈದಿದ್ದೆ ಕೇಳ್ಕೊಂಡೆ, ಊರ್ ಮಂದಿ ಉಸಾಬರಿ ಎಲ್ಲ ಮಾಡಿದೆ. ಎಲ್ಲ ಪಾಪಕರ್ಮಗಳೇ. ಆ ಎಲ್ಲ ಪಾಪಗಳ ನಿವೃತ್ತಿ ಭಾಗವತವನ್ನ ಕೇಳೋ ಮುಖಾಂತರವಾಗಿ ಇನ್ನೊಂದು ಸೀರಿಯಲ್ 9 ಗಂಟೆಗೆ ಮುಗಿತದ. 9 ಗಂಟೆ ಸೀರಿಯಲ್ ಮುಗಿದ ಕೂಡಲೇ ಊಟ ಕೊಡಬೇಕು. ಯಾಕಂದ್ರೆ 9:30 ಇನ್ನೊಂದು ಸೀರಿಯಲ್ ಶುರು ಆಗುತ್ತೆ. ಇದು ನಮ್ಮೆಲ್ಲರ ರೂಟೀನ್. ವಿದ್ಯಾಧೀಶರು ನಮ್ಮ ಪೀಠ ಪರಂಪರೆಯಲ್ಲಿ ನಮ್ಮ ಮಹಾನುಭಾವರು, ಅವರ ತಾಯಿ ಇದೇ ತರ ಅಭಾವವಾಗಿತ್ತು. ಹೀಗೊಂದು ಅವ್ರ ಪ್ರತಿಜ್ಞೆ ಏನ್ ಪ್ರತಿಜ್ಞೆ? ಒಂದಾದ್ರೂ ಶ್ಲೋಕವನ್ನು ಭಾಗವತವನ್ನು ಕೇಳಿದ ಮೇಲೆ ಊಟ ಮಾಡಬೇಕು ಅಂತ. ನಾವೆಲ್ಲ ಆ ಸೀರಿಯಲ್ ನೋಡಿ ಊಟ ಮಾಡಬೇಕು, ಈ ಸೀರಿಯಲ್ ನೋಡಿ ಕುಕ್ಕರ್ ಹಚ್ಚಬೇಕು, ಆ ಸೀರಿಯಲ್ ನೋಡಿ ಅಷ್ಟರೊಳಗೆ ಊಟ ಮುಗಿಸ್ಬೇಕು ಅಂತ ನಾವೆಲ್ಲ ವಿಚಾರ ಮಾಡಿದ್ರೆ, ಇದೇ ವಿದ್ಯಾಧೀಶರ ತಾಯಿ ಮಾಡಿದ ಪ್ರತಿಜ್ಞೆ ಏನಂದ್ರೆ, ಒಂದೇ ಒಂದು ಶ್ಲೋಕವನ್ನಾದರೂ ಕೂಡ ಮಿನಿಮಮ್ ಒಂದು ಶ್ಲೋಕವನ್ನಾದರೂ ಭಾಗವತವನ್ನು ಕೇಳಿ ಅವತ್ತು ಊಟ ಮಾಡಬೇಕು. ಭಾಗವತ ಹೇಳಲು ಸಿಗಲಿಲ್ಲ, ಅವತ್ತು ಊಟ ಇಲ್ಲ. ಇದು ವಿದ್ಯಾಧೀಶರ ತಾಯಿ ಮಾಡಿದಂತಹ ಪ್ರತಿಜ್ಞೆ. ಕಲಿಬೇಕ್ರಿ ನಾವು ಮಾಡ್ತಾರೆ, ಕಲಿಬೇಕಿಂತ ಕೇಳನೆ ಕೇಳಬೇಕಿಂತ ಇಂಥವ್ರಿಂದ ನಮ್ಮ ದೇಶದೊಳಗೆ ಅಂತೇಳಿ. ಅದಕ್ಕಾಗಿ ಇದು ಭಾಗವತದ ಆದೇಶ. ಶ್ಲೋಕಪಾದಮ್ಮ ನಿತ್ಯಂ ಭಾಗವತೋದ್ಭವಂ. ಒಂದಾದ್ರೂ ಶ್ಲೋಕ ಬೇಡ, ಅರ್ಧ ಶ್ಲೋಕ ಅಷ್ಟೂ ಬೇಡ, ಅದರ ಅರ್ಥವಾದ ಒಂದು ಪಾದವನ್ನ ಅದು ಭಾಗವತವನ್ನ ಶ್ರವಣ ಮಾಡಿ ಅವತ್ತಿನ ಮುಂದಿನ ಕಾರ್ಯಕ್ರಮಗಳಲ್ಲಿ ಊಟವೋ ಉಡುಗೆಯೋ ಇತ್ಯಾದಿಗಳಲ್ಲಿ ಭಾಗವಹಿಸಬೇಕು ಎಂಬುದಾಗಿ ವೇದವ್ಯಾಸದೇವರು ಆದೇಶವನ್ನು ಮಾಡುತ್ತಾರೆ. ವಿಶೇಷವಾದ ರೀತಿಯಲ್ಲಿ ದೊಡ್ಡ ದೊಡ್ಡ ದಿವಸಗಳಲ್ಲಿ, ಕಾರ್ತಿಕ ಮಾಸದಲ್ಲಿ ಆಗಬಹುದು, ವೈಶಾಖ ಮಾಸದಲ್ಲಿ ಆಗಬಹುದು, ಅಧಿಕ ಮಾಸ ಬಂದಾಗ ವಿಶೇಷವಾಗಿ ಭಾಗವತದ ಸಪ್ತಾಹ ಕೇಳಬೇಕು ಅಂತ ಹೇಳ್ತಾರೆ. ಅಧಿಕ ಮಾಸ 133 ಮಂದಿ ಬ್ರಾಹ್ಮಣ ಮುಂದೆ ಊಟ ಮಾಡಿ ಬಂದ್ರೆ ಅಧಿಕ ಮಾಸ ಮುಗಿತು ಅಂತ ಎಲ್ಲ 33 ಕಡೆ ಊಟ ಮಾಡಿ ಬರ್ತಿರ್ತೀವಿ ನಮ್ಮಲ್ಲ. ಅದಲ್ಲ, ನಿತ್ಯದಲ್ಲಿ ಅಧಿಕ ಮಾಸದಲ್ಲಿ ಭಾಗವತವನ್ನ ಕೇಳಬೇಕಂತ. ಅಧಿಕ ಮಾಸದಲ್ಲಿ ವಿಶೇಷವಾದ ರೀತಿಯಲ್ಲಿ ಭಾಗವತದ ಸಪ್ತಾಹವನ್ನ, ಭಾಗವತದ ಶ್ರವಣವನ್ನ ಆಲಿಸಬೇಕು ಎಂಬುದಾಗಿ ಹೇಳ್ತಾರೆ. ಏಕಾದಶಿ ದಿವಸ, ಹೀಗೆ ಗ್ರಹಣ, ಕೃಷ್ಣಾಷ್ಟಮಿ ಮೊದಲಾದಂತಹ ದೊಡ್ಡ ದಿವಸಗಳಲ್ಲಿ ಭಾಗವತದ ಶ್ರವಣವನ್ನು ಮಾಡಬೇಕು.
ಹೇಳಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಈ ಉತ್ಸವದ ಪ್ರಸಂಗವನ್ನ ನಿಮಿತ್ತವನ್ನಾಗಿಟ್ಟುಕೊಂಡು ಭಾಗವತದ ಕಥಾಶ್ರವಣವನ್ನು ಮಾಡುವ ಪ್ರಯತ್ನವನ್ನು ಮಾಡೋಣ. ಯಾವ ವಿಘ್ನಗಳು ಮಧ್ಯದಲ್ಲಿ ಬರದಂತೆ, ಹೇಳುವವರಿಗೂ ಕೇಳುವವರಿಗೂ ಯಾವ ವಿಘ್ನಗಳು ಬರದಂತೆ ವಿನಾಯಕನ ಸ್ಮರಣೆಯನ್ನ ಆರಂಭದಲ್ಲಿ ಮಾಡಿ ಗ್ರಂಥದ ಪ್ರವೇಶವನ್ನು ಮಾಡೋಣ. ದುಷ್ಟಾನಾಂ ವಿಘ್ನಕರ್ತ ಸುಚರಿತ ಸುಜನ ಸ್ತೋಮ ವಿಘ್ನಾಪಹರ್ತ ತಸ್ಮಾತ್ ವಿಘ್ನಾದಿತೋಹಂ ಪತೈತು ಸುದೀಯ ಸ್ಪಷ್ಟ ಅಜ್ಞಾಪನಾಯ ಕೌಲಸ್ಥೇ ಛಾಂದರಾಯ ಸುರ ಮುನಿ ನಿಕರ ವಿಷ್ಣ ಸಂಪ್ರಾಪ್ಯ ಪ್ರಾಯಃ ಶ್ರೇಯೋ ವಿಘ್ನಾದಿರಾಜಃ ಪ್ರತಿಶತ ಸತತಂ ಭೂರಿ ಭೂರಿತಂಚಃ. ವಾದಿರಾಜರು ದುಷ್ಟ ಕಾರ್ಯಗಳಿಗೆಲ್ಲ ವಿಘ್ನವನ್ನ ತಂದುಕೊಡುವಂತ ವಿನಾಯಕನನ್ನ ಪ್ರಾರ್ಥನೆಯನ್ನು ಮಾಡ್ತಾರೆ. ಪ್ರವಚನ ಬಿಟ್ಟು ಸಿನಿಮಾ ನೋಡ್ಬೇಕು ಅನಿಸ್ತದ, ಪ್ರವಚನ ಬಿಟ್ಟು ಸೀರಿಯಲ್ ನೋಡ್ಬೇಕು ಅಂತ ಅನಿಸ್ತದ, ಅಂತವಕ್ಕೆಲ್ಲ ಕರೆಕ್ಟ್ ಹೋಗಿ ವಿಗ್ರಹ ಮಾಡು. ಭಾಗವತಾದಿ ಪುರಾಣಗಳನ್ನ ಕೇಳೋದಕ್ಕೆ ಯಾವ ವಿಗ್ರಹವನ್ನ ಮಾಡಬೇಡ ಅಂತ ಹೇಳಿ ವಿಘ್ನರಾಜನ ಸ್ತುತಿಯನ್ನು ಮಾಡಿದ್ದಾರೆ. ಆ ವಿನಾಯಕನ ಸ್ಮರಣೆಯನ್ನು ಮಾಡಿ ನಮ್ಮ ವಿದ್ಯಾಗುರುಗಳು ಕುಲಗುರುಗಳ ಸ್ಮರಣೆಯನ್ನು ಮಾಡ್ತಾ ಗ್ರಂಥದ ಆರಂಭವನ್ನು ಮಾಡೋಣ. ವೇದವ್ಯಾಸ ದೇವರು ಮೊಟ್ಟ ಮೊದಲಿಗೆ ಈ ಗ್ರಂಥದ ಮಂಗಲಾಚರಣೆಯನ್ನು ಮಾಡ್ತಾ ಇಡೀ ಗ್ರಂಥದಲ್ಲಿ ಏನೆಲ್ಲ ಹೇಳಲಿಕ್ಕೆ ಹೊಂದಿದ್ದೇವೆ ಅಂತ ಅನ್ನೋದನ್ನು ಒಂದೇ ಶ್ಲೋಕದಲ್ಲಿ ಸಂಗ್ರಹಿಸಿ ತಿಳಿಸಿಕೊಟ್ಟಿದ್ದಾರೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿದ್ಯಸ್ವರ ತೇನೇ ಬ್ರಹ್ಮಹೃದಯಾದಿ ಕವಯೇ ಮುಖ್ಯಂತಿ ಸೂರಯಃ ತೇಜೋ ವಾಯುಪದಾಂ ಯಥಾ ಗರಿಮಯೋ ಯತ್ರತ್ಯಸರ್ವೋಮೃಷ ಧಾಮ್ನಾ ಸ್ವೇನ ಸದಾ ನಿರಸ್ತಕಲಂ ಸತ್ಯಂ ಪರಂ ಧೀಮಹಿ. ಬಹಳ ಅದ್ಭುತವಾದಂತಹ ಶ್ಲೋಕ. ಭಗವಂತ ಜನ್ಮಾದ್ಯಸ್ಯ ಯತಃ ಜಗಜ್ಜನ್ಮಾದಿ ಕಾರಣನಾಗಿದ್ದಾನೆ ಪರಮಾತ್ಮ. ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಜೀವನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲದಕ್ಕೂ ಮುಖ್ಯವಾಗಿ ಕಾರಣನು ಸ್ವತಂತ್ರನಾದಂತಹ ಪರಮಾತ್ಮ. ಅವನಿಂದಲೇ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ಆಗುವಂತಹದ್ದು. ಅದು ಈ ಎಲ್ಲ ಯುಕ್ತಿಯಾದಿಗಳಿಂದಲೂ ಕೂಡ ಸಿದ್ಧವಾದಂತಹ ವಿಷಯ ಎಂಬುದಾಗಿ ತಿಳಿಸಿ ಭಗವಂತ ಸ್ವತಂತ್ರನಾಗಿದ್ದಾನೆ, ಸರ್ವಜ್ಞ ಶಿಖಾಮಣಿಯಾಗಿದ್ದಾನೆ. ಅವನೇ ಬ್ರಹ್ಮದೇವರಿಗೆ ಜನ್ಮ ಕೊಟ್ಟು, ಅವರಿಗೆ ಆಯುಷ್ಯವನ್ನು ಕೊಟ್ಟು, ಅವರಿಗೆ ದೇಹದಲ್ಲಿ ರಾಜ್ಯತೆಯನ್ನು ಕೊಟ್ಟು ಈ ಎಲ್ಲ ಉಪದೇಶಗಳನ್ನ ಪರಮಾತ್ಮ ತಾನು ಮಾಡಿದ್ದಾನೆ. ಮೂರು ವಿಧವಾದ ರೀತಿಯಲ್ಲಿ ಪರಮಾತ್ಮ ಸೃಷ್ಟಿಯನ್ನು ಮಾಡಿದ್ದಾನೆ. ತೇಜೋ ವಾಯು ವೃತಾಂ ಯಥಾ ವಿನಿಮಯಃ. ಮೂರು ರೀತಿಯಾದ ಸೃಷ್ಟಿಯನ್ನು ಪರಮಾತ್ಮ ಮಾಡಿದ್ದಾನೆ. ಒಂದು ತೇಜಸ್ಸಿನಂತೆ, ಇನ್ನೊಂದು ನೀರಿನಂತೆ, ಇನ್ನೊಂದು ಮಣ್ಣಿನಂತೆ ಸೃಷ್ಟಿಯನ್ನು ಪರಮಾತ್ಮ ಮಾಡಿದ್ದಾನೆ. ಈ ಎಲ್ಲ ಜಗತ್ತನ್ನ ಸೃಷ್ಟಿಯನ್ನು ಮಾಡುವಾಗ ಪರಮಾತ್ಮ ಮೂರು ತರಹ ಇಟ್ಟುಕೊಂಡಿದ್ದಾನೆ. ಒಂದು ಬೆಂಕಿಯಂತೆ, ಇನ್ನೊಂದು ನೀರಿನಂತೆ, ಇನ್ನೊಂದು ಮಣ್ಣಿನಂತೆ. ಏನು ಅರ್ಥನೇ ಆಗುವುದಿಲ್ಲ. ಶ್ರೀಮಧ್ವಾಚಾರ್ಯರು ತಾತ್ಪರ್ಯದಲ್ಲಿ ಇವರು ಎಲ್ಲ ಅರ್ಥವನ್ನು ತಿಳಿಸಿಕೊಡ್ತಾರೆ. ಏನಿದೆ ಅರ್ಥ? ಮೇಲ್ನೋಟಕ್ಕೆ ನೀರಿನಂತೆ, ಮಣ್ಣಿನಂತೆ, ಅಗ್ನಿಯಂತೆ ಸೃಷ್ಟಿಯನ್ನು ಮಾಡಿದ್ದಾನೆ. ಏನನ್ನ ಸೃಷ್ಟಿ ಮಾಡಿದ? ಅಗ್ನಿಯಂತೆ, ನೀರಿನಂತೆ ಏನನ್ನ ಸೃಷ್ಟಿ ಮಾಡಿದ ಗೊತ್ತೇ ಆಗುವುದಿಲ್ಲ. ಅದಕ್ಕೆ ಶ್ರೀಮದಾಚಾರ್ಯರು ಈ ಭಾಗವತಕ್ಕೆ ಭಾಗವತದ ತಾತ್ಪರ್ಯ ನಿರ್ಣಯ ಎಂಬುವಂತಹ ಗ್ರಂಥವನ್ನು ಮಾಡಿಕೊಟ್ಟು ಭಾಗವತವನ್ನು ಹೆಂಗೆ ಓದಬೇಕು ಅನ್ನೋದನ್ನು ಕಲಿಸಿಕೊಟ್ಟಿದ್ದಾರೆ. ಯಾವ ಮಾರ್ಗದಲ್ಲಿ ಭಾಗವತವನ್ನು ಅಧ್ಯಯನ ಮಾಡಬೇಕು? ಯಾಕಂತಂದ್ರೆ ಸಂಸ್ಕೃತ ಮೇಲ್ನೋಟಕ್ಕೆ ಸುಲಭ ಭಾಷೆ ಅಂತ ಅನ್ಸುತ್ತೆ. ಆಳ ಅಗಲ ಬಗೆದಷ್ಟು ಆಳ, ಬಹಳ ಗಂಭೀರವಾದ ಭಾಷೆ ನಮಗೆ ಅನ್ಸುತ್ತೆ. ನಾನು SSLC ತನಕ ಸಂಸ್ಕೃತದಲ್ಲಿ ಒಂದು ಲ್ಯಾಂಗ್ವೇಜ್ ತಗೊಂಡಿದ್ದೆ. PUC ಒಳಗೆ ಸಂಸ್ಕೃತ ಒಂದು ಲ್ಯಾಂಗ್ವೇಜ್ ತಗೊಂಡಿದ್ದೆ. ನಾನು ಓದಿದ್ರೆ ಅರ್ಥ ಆಗಿಬಿಡುತ್ತೆ ಅಂತ ಅನಿಸ್ಬಿಡುತ್ತೆ. ಏನೇನು ಅರ್ಥ ಆಗುದು. ನಮ್ಮ ಮನೆ ಬರಕ್ಕೆ ನಮ್ಮ ಮಾತೃಭಾಷೆ ಕನ್ನಡ ಸರಿಯಾಗಿ ಕಾಳಿದಾಸರ ಒಂದು ಪದ್ಯ ಕೊಟ್ಟರೆ ಅದೇ ಅರ್ಥ ಆಗುದಿಲ್ಲ. ಮನೆ ಬರಕ್ಕೆ ಮಾತೃಭಾಷೆ ಕನ್ನಡ, ಆ ಕನ್ನಡ ಒಂದು ಆಟ ಕೊಡ್ತೀವಿ ಅರ್ಥ ಹೇಳುವಂತ ಹೇಳಿಕೊಡುವುದು. ಯಾಕೆ? ಗಂಭೀರವಾದ ಭಾಷೆ. ಭಾಷೆಯಲ್ಲಿ ಸರಳತೆ ಇಲ್ಲ. ಆಳ ಗೂಢವಾದ ಅರ್ಥಗಳನ್ನು ಒಳಗೊಂಡಂತಹ ಭಾಷೆ ಆಗಿರೋದ್ರಿಂದ ಅರ್ಥವಾಗುವುದಿಲ್ಲ. ಹಾಗೆ ಸಂಸ್ಕೃತವು ಇವತ್ತಿನ ಅನೇಕ ಜನ ಬುದ್ಧಿವಂತರು ಅಂತ ಅನಿಸಿಕೊಂಡವರು SSLC ತನಕ PUC ತನಕ ಸಂಸ್ಕೃತ ಓದಿನಿ ಅಂತ ಮಾತ್ರಕ್ಕೆ ಪುರಾಣಗಳನ್ನು ಓದಿ ತಮ್ಮಲ್ಲಿ ಬರುವಂತಹ ಅರ್ಥಗಳನ್ನ ಹೇಳಿ ಏನೋ ಸಮಾಜದಲ್ಲಿ ಗೊಂದಲವನ್ನು ಎಬ್ಬಿಸಿಟ್ಟಿದ್ದಾರೆ.
ಶ್ರೀಮದಾಚಾರ್ಯರು ಪ್ರಾಮಾಣಿಕವಾಗಿ ತಿಳಿಸಿಕೊಡ್ತಾರೆ ಏನು ಭಾಗವತ ಹೇಗೆ ಅರ್ಥ ಮಾಡಿಕೊಳ್ಳಬೇಕು. ಏನಿದು ನೀರಿನಂತೆ, ತೇಜಸ್ಸಿನಂತೆ, ಮಣ್ಣಿನಂತೆ ಸೃಷ್ಟಿ ದೇವರ ಮಾಡ್ತಾನೆ. ಏನು ಮಾಡ್ತಾನೆ? 3 ವಿಧವಾದ ಸೃಷ್ಟಿ ಇದೆ. ಒಂದು ಪರಮಾತ್ಮನ ಸೃಷ್ಟಿ, ಅರ್ಥಾತ್ ರೂಪಗಳನ್ನ ಸೃಷ್ಟಿ, ಅವತಾರಗಳ ಸೃಷ್ಟಿ. ಇನ್ನೊಂದು ಜೀವರ ಸೃಷ್ಟಿ, ಜೀವರ ಸೃಷ್ಟಿ ಅಂತ ಅವರಿಗೆ ದೇಹವನ್ನು ಕೊಡೋದು. ಇನ್ನೊಂದು ಜಡ ಪದಾರ್ಥಗಳ ಸೃಷ್ಟಿ. ಅವುಗಳನ್ನು ಹೆಂಗ್ ಮಾಡಿದ್ದಾನೆ? ಈ ಅಗ್ನಿ, ನೀರು, ಮಣ್ಣಿನ ಅಂಶ ಮಾಡಿದ್ದಾನೆ. ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ಚಿದೆ, ನೀವೆಲ್ಲ ನೋಡಿದೆ. ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ಚಿದೆ. ಇದೇ ದೀಪದಿಂದ ನಾಳೆ ಲಕ್ಷ ದೀಪೋತ್ಸವ ಆದ್ರೆ ಲಕ್ಷಾಂತರ ದೀಪಗಳನ್ನು ಒಂದೇ ದೀಪದಿಂದ ಉರಿಸಬಹುದು. ಹೌದು, ಲಕ್ಷ ದೀಪೋತ್ಸವ ಅಂತ ಅಲ್ಲಿ ನೋಡಿರ್ತೇವೆ. ಮೊಟ್ಟ ಮೊದಲಿಗೆ ಏನಾಗ್ತದಲ್ಲ, ಒಂದು ದೀಪ ಇರುತ್ತೆ. ಒಂದೇ ದೀಪದಿಂದ 16,000 ಪಣತಿಗಳನ್ನು ಬೆಳೆಸ್ತಾರೆ. ಆ ದೀಪದಿಂದ ಈ ದೀಪವನ್ನು ಹೊತ್ತಿಸುವಾಗ ಈ ದೀಪದಲ್ಲಿ ಏನಾದರೂ ಖಾಲಿ ಆಯ್ತು, ಕಡಿಮೆ ಆಯ್ತು. ಮನೆಯೊಳಗೆ ಸಕ್ಕರೆ ಡಬ್ಬಿ ಬಳಸಿ 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 ಸಕ್ಕರೆ ಖಾಲಿ ಆಗ್ತದೆ. ಹೌದಾ? ಹಂಗೆ ಏನಾದ್ರು ಆ ದೀಪದಿಂದ ಈ ದೀಪ ಹಚ್ಚುವಾಗ, ಈ ದೀಪದಿಂದ ಇನ್ನೊಂದು ದೀಪ ಹಚ್ಚುವಾಗ ಇದು ಕಡಿಮೆ ಆಯ್ತು, ಅದು ಜಾಸ್ತಿ ಆಯ್ತು ಅಂತ ಏನಾದ್ರು ಕಂಡಾಗ ಹಾಗೆ ಪರಮಾತ್ಮನ ರೂಪಗಳು ಒಂದು ಮೂಲ ರೂಪ. ಆ ಮೂಲ ರೂಪದಿಂದ ಅನಂತ 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 ರೂಪಗಳನ್ನು ಪರಮಾತ್ಮ ತೆಗೆದುಕೊಳ್ತಾನೆ. ಹೇಗಂದ್ರೆ ಒಂದು ದೀಪದಿಂದ 10,000 ದೀಪಗಳನ್ನು ಹಚ್ಚಿದಂತೆ. ಇದು ತೇಜಸ್ಸಿನ ಸೃಷ್ಟಿ. ಇನ್ನೊಂದು ನೀರಿನಂತೆ. ಸೂರ್ಯನ ಪ್ರತಿಬಿಂಬ ತೀರ್ಥದಲ್ಲಿ ಬೀಳುತ್ತೆ. ಎದುರಿಗಿರುವ ತೀರ್ಥದಲ್ಲಿ ಸೂರ್ಯನ ಪ್ರತಿಬಿಂಬ ಬೀಳುತ್ತೆ. ಆ ಸೂರ್ಯ ಇಲ್ಲಿಯೂ ಕಾಣಿಸ್ತಾನೆ. ಇವರೇ ಸೂರ್ಯ ಇಲ್ಲ, ಸೂರ್ಯ ಅಲ್ಲಿಲ್ಲ, ಆದರೆ ಅವನಂತೆ ಇಲ್ಲಿದೆ. ಹಾಗೆ ಜೀವನ ಸೃಷ್ಟಿ. ಈಶ ಬಿಂಬ, ಜೀವ ಪ್ರತಿಬಿಂಬ. ನೀರು ಒಂದು ಮಾಧ್ಯಮ. ಹಾಗೆ ಪರಮಾತ್ಮ ಜೀವನ ಸೃಷ್ಟಿಯನ್ನು ಮಾಡಿದ್ದಾನೆ. ದೇಹಗಳನ್ನ ಜೀವ ಅನಾದಿ ನಿತ್ಯ, ಅವನಿಗೆ ಅವನ ಕರ್ಮಗಳಿಗೆ ಅನುಸಾರವಾದ ದೇಹಗಳನ್ನು ಕೊಟ್ಟು ಪರಮಾತ್ಮ ಹಾಗೆ ಜೀವನ ಸೃಷ್ಟಿಯನ್ನು ಮಾಡಿದ್ದಾನೆ. ನೀರಿನಂತೆ ಪ್ರತಿಬಿಂಬ ಹಾಳಾಗುತ್ತೆ, ಬಿಂಬ ಹಾಳಾಗುತ್ತೆ. ಕನ್ನಡಿ ಮುಂದೆ ನಿಲ್ಲುತ್ತೆ. ಅದು ಯಾವುದೋ ಯಾವುದೋ ಮಾಲಿನಲ್ಲಿ ನೋಡಿದ್ವಿ. 8 ದಿಕ್ಕು ಕನ್ನಡಿಗಳಿವೆ, 8 ದಿಕ್ಕು ಕನ್ನಡಿಗಳಿವೆ. ನಾನು ಒಳಗೆ ಹೋದ್ರೆ ಯಾವ ಕನ್ನಡಿ ಯಾವುದು ಗೊತ್ತೇ ಆಗುದಿಲ್ಲ. ಒಳಗೆ ಹೊರಗಿನಿಂದ ಅವರು ಬಂದಂತ ಬಿಂಬ ಯಾವುದು, ಬಿಂಬ ಯಾವುದು ಗೊತ್ತಾಗೋದು. ಬಿಂಬ ಸರಿದಾಗ ಪ್ರತಿಬಿಂಬ ಸರಿಯುತ್ತದೆ, ಹೊರತಾಗಿ ಪ್ರತಿಬಿಂಬ ಮಾತ್ರ ಸರಿತು, ಬಿಂಬ ಸರಿಯುವುದಿಲ್ಲ. ಹಾಗೆಲ್ಲ ಅಥವಾ ಕನ್ನಡಿ ಹೊಳಿತು ಪ್ರತಿಬಿಂಬ ಹಾಳಾಗುತ್ತೆ. ಹಾಗೆ ಜೀವನ ಸೃಷ್ಟಿ, ಬಿಂಬ ಶಾಶ್ವತ, ಪ್ರತಿಬಿಂಬ ವ್ಯತ್ಯಾಸವಾಗ್ತಾ ಇರುತ್ತೆ. ಅದು ಪ್ರತಿಬಿಂಬದ ಸೃಷ್ಟಿಯನ್ನು ಪರಮಾತ್ಮ ಆ ರೀತಿಯಾಗಿ ಮಾಡಿದ್ದಾನೆ. ನೀರಿನಂತೆ. ಇನ್ನೊಂದು ಮಣ್ಣಿನಂತೆ. ಜಡ ಪದಾರ್ಥಗಳ ಸೃಷ್ಟಿಯನ್ನ ಪರಮಾತ್ಮ ಮಣ್ಣಿನಂತೆ ಮಾಡಿದ್ದಾನೆ. ಅದೇನದು ಮಣ್ಣಿನಂತೆ? ಒಬ್ಬ ಕುಂಬಾರ ತುಂಬಾ ಮಣ್ಣಿತ್ತು, ಮಣ್ಣನ್ನು ತೆಗೆದುಕೊಂಡು ಗಡಿಗೆಗಳನ್ನ ಮಾಡಿದ. ಮಣ್ಣು ಖಾಲಿ ಆಯ್ತು. ದಿವಸ ಚಾ ಮಾಡಿ ಸಕ್ಕರೆ ಚಾ ಮಾಡಿ ಖಾಲಿ ಆಯ್ತು. ವ್ಯತ್ಯಾಸ ಏನು ಗೊತ್ತಾ? ಆ ಮಣ್ಣು ಗಡಿಗೆ ಹೊಡಿತಂದ್ರೆ ಏನಾಗ್ತದೆ? ಅದು ಮಣ್ಣೆ ಆಗ್ತದೆ. ಕುಂಬಾರ ಮಣ್ಣನ್ನು ತೆಗೆದುಕೊಂಡು ಮಡಿಕೆ ಮಾಡಿದ್ದ. ಮಡಿಕೆ ಎಷ್ಟೋ ದಿವಸಗಳವರೆಗೆ ಬಾಳಿಕೆ ಬಂತು. ಒಂದಿನ ಬಿದ್ದೋಡು ಹೋಯ್ತು. ಏನಾಯ್ತು? ಮತ್ತೆ ಮಣ್ಣೆ ಆಯ್ತು. ಹೊರತಾಗಿ ಬೇರೆ ಏನೂ ಹಾಕಿ ಹೋಗ್ಲಿಲ್ಲ. ಪ್ಲಾಸ್ಟಿಕ್ ಆಗಲಿಲ್ಲ, ಕಬ್ಬಿಣ ಆಗಲಿಲ್ಲ. ಮಣ್ಣು ವಿಕಾರ ಹೊಂದಿ ಮಡಿಕೆಯಾಗಿ ಎಷ್ಟೋ ದಿನಗಳವರೆಗೆ ಬಾಳಿಕೆ ಬಂದು ಮತ್ತೆ ನಾಶವಾಗಿ ಮಣ್ಣೆ ಆಯಿತು. ಹಾಗೆ ಈ ಎಲ್ಲ ಜಡ ಪದಾರ್ಥಗಳು ಪರಮಾತ್ಮ ಪ್ರಕೃತಿಯಿಂದ ಈ ಎಲ್ಲ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಜಡವಾದ ಪದಾರ್ಥಗಳನ್ನು ನಾಳೆ ಪ್ರಳಯ ಆದಾಗ ಎಲ್ಲವೂ ಕೂಡ ಮತ್ತೆ ಪ್ರಕೃತಿಯಾಗಿ ಕೂಡ ಹೇಗೆ ಗಡಿಗೆ ಮಣ್ಣಿದ್ದು ಗಡಿಗೆಯಾಗಿ ಮತ್ತೆ ಮಣ್ಣಾಯಿತು, ಹಾಗೆ ಪ್ರಕೃತಿ ಈ ಎಲ್ಲ ಜಡ ಪದಾರ್ಥಗಳಾಗಿ ಸೃಷ್ಟವಾಗಿ ಎಷ್ಟೋ ವರ್ಷಗಳ ಕಾಲ ಬಾಳಿಕೆ ಬಂದು ಮತ್ತೆ ಪ್ರಕೃತಿಯಾಗುತ್ತೆ. ಹೀಗೆ ದೇಶವು ಹಾಗೆ ಯಥಾ ವಿನಿಮಯ ಎಂಬುದಾಗಿ ಶ್ರೀಮದಾಚಾರ್ಯರು ಯಾದವಾರ್ಯರು ಅರ್ಥಗಳನ್ನು ನಿಲ್ಲಿಸಿಕೊಳ್ತಾರೆ. ಇಷ್ಟೆಲ್ಲ ಪರಮಾತ್ಮ ಸೃಷ್ಟಿ ಮಾಡಿದ್ದಾನಲ್ಲ, ಏನು ಪ್ರಯೋಜನ ಇದೆ ಅವನಿಗೆ? ಎದಕ್ಕಾಗಿ ಮಾಡಿದ ಇದನ್ನೆಲ್ಲ? ಏನೇನೇನೇನು ಪ್ರಯೋಜನ ಇಲ್ಲ. ಸರ್ವೋ ಕೃಷ ಯಾವ
ಏನೋ ಅವನಿಗೆ ಇದರಿಂದ ಬೇಕಾಗಿಲ್ಲ. ಅದೇಂಗ್ ಸಾಧ್ಯ? ಅದೇಂಗ್ ಸಾಧ್ಯ? ಒಬ್ಬ ವ್ಯಕ್ತಿಯನ್ನು ನಾನು ಸ್ಮೈಲ್ ಮಾಡ್ತೇನೆ ಅಂತಂದ್ರೆ ಏನೋ ಅವನಿಂದ ಅಪೇಕ್ಷೆ ಪಡ್ತೀವಿ. ಈಗ ಸ್ಮೈಲ್ ಮಾಡ್ತೇನೆ ಅಂದ್ರೆ ನಾವು ಮಾತಾಡಿಸೋದು ಜೋರು. ಒಮ್ಮೊಮ್ಮೆ ಆರಾಧನೆಗೆ, ಉತ್ಸವ, ಜಾತ್ರೆಗಳಿಗೆಲ್ಲ ಹೋದಾಗ ಪರಿಚಯ ಇರೋರೇ, ಗೊತ್ತಿದ್ದವರೇ ದೂರ ಕೂತಿರ್ತಾರೆ. ಎದ್ದು ಮಾತಾಡ್ತೀರ ನಾವು, ಅವರೇ ಒಂದು ಮಾತಾಡ್ತಾರೆ ಅಂತಿರ್ತೀವಿ. ಯಾವಾಗ ಅವರಿಗೆ ಏನು ಪ್ರಯೋಜನ ಇಲ್ಲ ಅಂತ, ಅವರಿಗೆ ಏನಾದರೂ ಪ್ರಯೋಜನವನ್ನ, ಅಪೇಕ್ಷೆಯನ್ನ, ಫಲವನ್ನ ಪಡೆದಿದ್ರೆ ನಮ್ಮ ಸುಖವನ್ನು ಇಲ್ಲಿ ಹಿಡ್ಕೊಂಡು ಕೊಡ್ತೀವಿ. ಹೌದು, ಅವ್ರು ಹೇಳಿರ್ಲಿ ಬಿಟ್ಟಿರ್ಲಿ, ನಮ್ಮ ಸುಖವನ್ನು ಇಲ್ಲಿ ಹಿಡ್ಕೊಂಡು ಕೂತಿರ್ತೀವಿ. ಯಾಕೆ? ನನಗಷ್ಟು ಕೊಟ್ಟವರು, ನನಗಿಷ್ಟು ಸಹಾಯ ಮಾಡಿದವರು ಅಂತ ಹೇಳಿ. ಆದ್ರೆ ದೇವರು ಇಷ್ಟೆಲ್ಲ ಮಾಡಿದ್ದಾನಲ್ಲ, ಏನಾದರೂ ಪ್ರಯೋಜನ ಇಟ್ಕೊಂಡು ಮಾಡಿದ್ದಾನ? ಯಾರು ಪ್ರಯೋಜನ ಯಾರು ಪ್ರಯೋಜನ ದೇವರಿಗೆ ಇದರಿಂದ ಇಲ್ಲ. ಯಾಕೆ? ಇದರಿಂದ ಏನೋ ಆಗ್ಬೇಕಾದದ್ದೇ ಇಲ್ಲ. ಹಾಗಾಗಿ ಏನಿದು? ಯಾಕೆ ಮಾಡ್ತಾನೆ? ಜೀವನಿಗಾಗಿ ಇದನ್ನೆಲ್ಲ ಮಾಡ್ತಾನೆ. ಈ ಭವನವನ್ನು ಯಾಕೆ ಕಲ್ಪಿಸಿದ? ನಮಗಾಗಿ ಕಲ್ಪಿಸಿದ. ಈ ಜಗತ್ತನ್ನು ಯಾಕೆ ಸೃಷ್ಟಿ ಮಾಡಿದ? ನಮಗಾಗಿ ಮಾಡಿದ. ನೀರನ್ನು ಯಾಕೆ ಸೃಷ್ಟಿ ಮಾಡಿದ? ಏನ್ ನೀರು ತಾಕಿದ್ದ ಎಂತ ಸ್ನಾನ ಮಾಡ್ತಾನ? ಯಾಕೆ ಮಾಡ್ತಾನೆ? ಜೀವನಿಗೆ ಯಾಕೆ ಮಾಡ್ತಾನೆ? ಗಾಳಿಯನ್ನು ಬೀಸುವಂತ ಮಾಡಿದ್ದಾರೆ ದೇವರು. ಯಾಕೆ ಮಾಡಿದ? ಈಗ ಎಲ್ಲ ಗಾಳಿ ತಾನೇ ತಿಳ್ಕೊಂಡು ಕೊಡ್ತಾರ? ಇಲ್ಲ, ಜೀವನ ಬದುಕಿಗಾಗಿ ಗಾಳಿ ಬೇಕು ಅನ್ನೋದಕ್ಕಾಗಿ ಗಾಳಿಯನ್ನು ಸೃಷ್ಟಿ ಮಾಡಿದ. ಆಕಾಶವನ್ನು ಸೃಷ್ಟಿ ಮಾಡಿದ್ದಾನೆ. ಇದಕ್ಕೆ ತಾನು ಓಡಾಡ್ಲಿಕ್ಕಲ್ಲ, ಜೀವನೆಲ್ಲ ಓಡಾಡ್ಲಿಕ್ಕೆ ಆಕಾಶವನ್ನು ಸೃಷ್ಟಿ ಮಾಡಿದ್ದಾರೆ. ಆ ವರಹನಾಗಿದ್ದಾಗ ಭೂಮಿಯನ್ನ ಎತ್ತಿ, ಭೂಮಿಯನ್ನ ತನ್ನ ಕಕ್ಷೆಯಲ್ಲಿ ತಂದು ಇಟ್ಟಾಗ ಅದಕ್ಕಾಗಿ ತಂದ, ಜೀವನಿಗಾಗಿ ತಂದ, ನನಗಾಗಿ ಅಲ್ಲ. ಹೀಗೆ ಪರಮಾತ್ಮನಿಗೆ ಯಾವ ಈ ಚರಾಚರಾತ್ಮಕವಾದಂತಹ ಯಾವ ಪ್ರಪಂಚದಿಂದಲೂ ಅವನಿಗೆ ಪ್ರಯೋಜನ ಅನ್ನೋದು ಸಾಧ್ಯ ಇಲ್ಲ. ಸ್ವೇನಧಾಮ್ನ ಸದಾ ಸಮಸ್ತಪಹಕಂ, ಎಲ್ಲ ಅವನಿಗೆ ಬರುವಂತಹ ಎಲ್ಲ ಈ ರೈತರ ಉಪಟಳಗಳು ಇತ್ಯಾದಿಗಳು ಎಲ್ಲವನ್ನ ಸ್ವೇನಧಾಮ್ನ ತನ್ನ ಸ್ವರೂಪಭೂತವಾದಂತಹ ಸಾಮರ್ಥ್ಯದಿಂದ ದೂರ ಮಾಡಿಕೊಟ್ಟಂತಹ ಪರಮಾತ್ಮ, ನಿತ್ಯದಲ್ಲಿ ನಿರತಿಶಯವಾದಂತಹ ಆನಂದವುಳ್ಳಂತಹ ಪರಮಾತ್ಮನ ಧೀಮಹಿ ಧ್ಯಾನ ಮಾಡೋಣ ಅಂತ ಹಿರಿಯರು ಆರಂಭದ ಈ ಪದ್ಯದಲ್ಲಿ ತಿಳಿಸಿಕೊಡ್ತಾರೆ. ಶ್ರೀಮದಾಚಾರ್ಯರು ಎರಡು ಮಾತುಗಳನ್ನ ಮುಂದುವರೆದು ಹೇಳ್ತಾರೆ. ಇಷ್ಟಕ್ಕೆ ಮುಗಿಸಿರುವಂತ ಈ ಶ್ಲೋಕವನ್ನು ಬಾಳದೇ ಇರುವುದಾಗಿದೆ. ಅರ್ಥೋಯ ಬ್ರಹ್ಮಸೂತ್ರಾಣ, ಇಡೀ ಬ್ರಹ್ಮಸೂತ್ರಗಳ ಅರ್ಥ ಈ ಒಂದೇ ಒಂದು ಮಾತಿನೊಳಗೆ ಅಡಗಿದೆ. ಬ್ರಹ್ಮಸೂತ್ರಗಳಲ್ಲಿ ಮೊದಲನೇ ಸೂತ್ರ ಓಂ ಓಂ ಅಥಾಸು ಬ್ರಹ್ಮಜಿಜ್ಞಾಸ, ಎರಡನೇ ಸೂತ್ರ ಓಂ ಜನ್ಮಾದ್ಯಸ್ಯ ಯತಃ. ಆ ಜನ್ಮಾದ್ಯಸ್ಯ ಯತಃ ಅನ್ನೋದೇ ಒಂದು ಪ್ರಧಾನ ಸೂತ್ರ. ಭಗವಂತನಿಗೆ ಜಗಜ್ಜನ್ಮಾದಿಗಳ ಅಂತ ಇದೆ ಅನ್ನೋದನ್ನ ತಿಳಿಸಲಿಕ್ಕೆ ಹೊರಟಂತಹ ಸೂತ್ರ. ಆ ಸೂತ್ರವನ್ನೇ ಮೊಟ್ಟ ಮೊದಲಿಗೆ ಇಲ್ಲಿ ಇಡ್ತಾರೆ. ಜನ್ಮಾದ್ಯಸ್ಯ ಯತೋನ್ಮಯ ಅಂತ ಹೇಳಿ ಅರ್ಥೋಯ ಬ್ರಹ್ಮಸೂತ್ರ. ವೇದಾರ್ಥ ಪ್ರಯೋಗಿತ, ವೇದಗಳಲ್ಲಿ ಇರುವಂತಹ ಅನೇಕ ಅರ್ಥಗಳನ್ನ, ಈ ಅನೇಕ ಮಾತುಗಳಿಗೆ ಅರ್ಥಗಳನ್ನು ಈ ಮೂಲಕವಾಗಿ ತಿಳಿಯಬಹುದು. ಅರ್ಥೋಯ ಬ್ರಹ್ಮಸೂತ್ರ ವೇದಾಂತ ಪ್ರಯೋಗಿತ. ಗಾಯತ್ರಿ ಭಾಷ್ಯ ರೂಪೋಸು. ಈ ಶ್ಲೋಕ, ಈ ಗ್ರಂಥ ಹೇಗಿದೆ ಗೊತ್ತಾ? ಗಾಯತ್ರಿಯ ಭಾಷೆ ಇದ್ದಾಗಿದೆ. ಯಾರು ಗೊತ್ತಾಯ್ತು ನಿಮಗೆ ಅಂದ್ರೆ ಗಾಯತ್ರಿಯ ಶಬ್ದದ ನೋಡಿ, ಧೀಮಹಿ ಸತ್ಯಂ ಪರಂ ಧೀಮಹಿ, ಧ್ಯಾನ ಮಾಡಿ. ಇಡೀ ಒಟ್ಟಾರೆ ಗಾಯತ್ರಿಯ ಭಾಷ್ಯದಂತೆ ಈ ಗ್ರಂಥ ಇರುವಂತಹದ್ದು. ಭಾರತ ಅರ್ಥ ವಿವರಣೆಯ, ಮಹಾಭಾರತದ ಅರ್ಥಗಳನ್ನೆಲ್ಲ ವಿವರಣೆ ಮಾಡುವಂತೆ ಈ ಗ್ರಂಥ ಇರುವಂತಹದ್ದು ಎಂಬುದಾಗಿ ಹೇಳಿ, ಮುಂದಿನ ಶ್ಲೋಕದಲ್ಲಿ ಈ ಗ್ರಂಥವನ್ನು ಓದಲಿಕ್ಕೆ ಯಾರು ಅಧಿಕಾರಿಗಳು, ಏನ್ ವಿಷಯ, ಏನ್ ಪ್ರಯೋಜನ ಅನ್ನುವಂತಹ ಪೀಠಿಕೆಯನ್ನು ಹಾಕಿಕೊಡ್ತಾರೆ. ಧರ್ಮ ಪ್ರೋಚಿತ ಗೈತವೋತ್ರ ಪರಮಃ ಕರ್ಮತ್ಸರಾಣ ಸದಾ. ಮಾತ್ಸರ್ಯ ಇಲ್ಲದೆ ಇರುವಂತಹ ಸಜ್ಜನರು ಈ ಗ್ರಂಥವನ್ನು ಕೇಳಲಿಕ್ಕೆ ಅಧಿಕಾರಿಗಳು. 3 ಜನ ನಮ್ಮಂತವ್ರು ಯಾರು ಈ ಗ್ರಂಥವನ್ನು ಓದಲಿಕ್ಕೂ ಲಾಯಕಲ್ಲ. ಈಗ ಒಬ್ಬರಿಲ್ಲ ಅವ್ರ ಮೇಲೆ ಮಾತ್ಸರ್ಯ ಇದೆ ಅಂತ ನಾವು ಸಂಸಾರದಲ್ಲಿ ಇದ್ದೀವಿ ಅಂತ ಹೀಗೆ ಅರ್ಥ ಮಾಡಿಕೊಂಡು ನಮಗಿರುವಂತಹ ಮಾತ್ಸರ್ಯ ಹೋಗಲಿಕ್ಕೆ ಆದರೆ ಈ ಗ್ರಂಥವನ್ನು ಅಧ್ಯಯನ ಮಾಡಬೇಕು, ಶ್ರವಣ ಮಾಡಬೇಕು.
ಇದೇನು ಭಾಗವತ, ಇದೊಂದು ಜ್ಯೂಸ್ ಇದ್ದಾಗ ಜ್ಯೂಸ್ ಇದೆ. ನಾನು ಹೇಳಿದ್ನಲ್ಲ, ವೇದವ್ಯಾಸರು ಕೊನೆಗೆ ಬರುವಂತಹ ಗ್ರಂಥ ಇದೆ. ಬ್ರಹ್ಮಸೂತ್ರಗಳು, ವೇದಗಳ ವಿಭಾಗ, ಏನೆಲ್ಲ ವೇದವ್ಯಾಸದೇವರ ಕಾರ್ಯಗಳು ಅಂತ ನೋಡ್ತೇವೆ. ಆ ಎಲ್ಲ ವೇದವ್ಯಾಸದೇವರ ಕಾರ್ಯಗಳ ನಂತರದಲ್ಲಿ ಕೊನೆಗೆ ಮಾಡಿದಂತಹ ಗ್ರಂಥ 18-17 ಪುರಾಣಗಳ ರಚನೆ ಇತ್ಯಾದಿಗಳೆಲ್ಲ ಮುಖದ ಮೇಲೆ ಕೊನೆಗೆ ಮಾಡಿದಂತಹ ಗ್ರಂಥ ಇದೆ. ಅದಕ್ಕೆ ವೇದವ್ಯಾಸದೇವರು ಅಂತಾರೆ, ನಾನು ಏನೆಲ್ಲ ಕೆಲಸ ಮಾಡಿರ್ತೇನಲ್ಲ ಅದೆಲ್ಲವನ್ನ ಸೇರಿಸಿ ಜ್ಯೂಸ್ ಮಾಡಿಕೊಟ್ಟದ್ದೇ ಈ ಭಾಗವತ. ನಿಗಮಕಲ್ಪತೋ ಕಲಿತಂ ಸುಖಮುಖ ದ್ರವ ಸಂಯುತಂ ಪಿಬತ ಭಾಗವತಂ ರಸನಾಲಯಂ ಮುಹುರಹೋಗಸಿಕ ವಿಭಾಗ. ವೇದವೆಂಬ ವೃಕ್ಷ, ವೇದವೆಂಬ ವೃಕ್ಷದಲ್ಲಿ 10 ಹಣ್ಣುಗಳು ಬೆಳೆಯುವುದು. ಆ ಹಣ್ಣುಗಳನ್ನ ವೇದವ್ಯಾಸದೇವರು ತೆಗೆದುಕೊಟ್ರು. ಎಂಥ ಹಣ್ಣು ತೆಗೆದುಕೊಟ್ರು ಅಂದ್ರೆ ಗಿಳಿ ಕಚ್ಚಿದಂತ ಹಣ್ಣು ತೆಗೆದುಕೊಟ್ರು. ಬಹಳ ರುಚಿ ಇರ್ತದೆ, ಗಿಳಿ ಕಚ್ಚಿದ ಹಣ್ಣು ಬಹಳ ರುಚಿ ಇರ್ತದೆ. ಅದಕ್ಕೆ ಅಂಥ ಹಣ್ಣು ತೆಗೆದುಕೊಟ್ರು. ಕೊಡುವಾಗ ಹಂಗೆ ಕೊಟ್ಟಿರ್ತೀವಿ. ಯಾಕಂದ್ರೆ ನಾವೆಲ್ಲರೂ ಈಗ ಹಣ್ಣು ಬಿಸ್ಕೊಂಡು ತಿನ್ನುವಂತ ಮಂದಿ ಅಲ್ಲ. ಈಗ ಹೊಸ ಹುಡುಗ ಹೆಂಗಿದ್ದೀವಿ ನಾವೆಲ್ಲ ಅಂತಂದ್ರೆ ಒಂದಿಷ್ಟು ಮೊಸಂಬಿ ಹಣ್ಣು ತಂದು ಯಾರೇ ಹಣ್ಣು ಸಿಪ್ಪಿ ಬಿಸ್ಕೊಂಡು ತಿಂತೀವಿ ನಾವು. ಮುಟ್ಟುದಿಲ್ಲ. ಅದೇ ಸುರಿದ ಬಾಗಿಲ ಹಣ್ಣಿನ ಬದಿ ಇರ್ತಾವ, ಯಾರ ವರ್ಷ ಮಾವಿನ ಹಣ್ಣೆ ಹಂಗೆ ಚಲೋ ಶಕ್ತಿ ಇದ್ದಾಗ ಕಟ್ಕೊಂಡು ತಿಂದ್ರೆ ಹೆಚ್ಕೊಂಡು ತಿನ್ನು ಅಂತಂದ್ರೆ ಒಲೆ ಹಚ್ಚಿವಿ. ಜ್ಯೂಸ್ ಮಾಡಿಕೊಟ್ರೆ ಎಲ್ಲರೂ ಏನಿಲ್ಲ, ಜ್ಯೂಸ್ನಾಗ ಸ್ವಲ್ಪ ಲೆಸ್ ಸ್ವಲ್ಪ ಪ್ಲಸ್ ಅಷ್ಟೇ. ಈಗೆಲ್ಲ ಶುಗರ್ ಜಾಸ್ತಿ, ಹೀಗಾಗಿ ಜ್ಯೂಸ್ ಒಳಗೆ ಸ್ವಲ್ಪ ಲೆಸ್ ಸ್ವಲ್ಪ ಪ್ಲಸ್ ಅಷ್ಟಾದ್ರೂ ಸಾಕು, ಎಲ್ಲರೂ ಗೊತ್ತಿದೆ. ಅದಕ್ಕಾಗಿ ವೇದವ್ಯಾಸದೇವರು ಅವತ್ತೇ ಹೇಳಿದ್ರು, ಬರುವಂತಹ ಕಲಿಯುಗದಲ್ಲಿ ಬರುವಂತಹ ಜನ ಹೆಂಗಿದ್ದಾರೆ ಅಂತಂದ್ರೆ ಗಟ್ಟಿಯಾದ ಹಣ್ಣು ಕೊಡ್ತೀವಿ ತಿನ್ನುವಂಥವ್ರು ಯಾರು ತಿನ್ಲಿಕ್ಕೆ ತಯಾರಾಗಲ್ಲ, ಜ್ಯೂಸ್ ಮಾಡಿಕೊಟ್ಟು ಕುಡಿಲಿಕ್ಕೆ ಕೆಲವರು ತಯಾರಾಗಲ್ಲ. ಅದಕ್ಕಾಗಿ ಕಠಿಣವಾದ ಪದಾರ್ಥಗಳನ್ನ ಕೊಡ್ತೇವೆ, ಕಠಿಣವಾದ ಗ್ರಂಥವನ್ನು ಕೊಡ್ತೀವಿ ಅಂತ ಹೇಳೋದು ಓಡು, ಸರಳವಾದ ಗ್ರಂಥವನ್ನ ಕೊಡೋಣ ಅಂತ ಹೇಳಿ ಈ ಗ್ರಂಥವನ್ನ ಪಿಬತ ಭಾಗವತ, ಪಿಬತ ಕುಡಿಯಿರಿ ಅಂತ ಈ ಭಾಗವತವನ್ನ ಪಾನ ಮಾಡಬೇಕು. ಎಲ್ಲಿ ತನಕ? ಆಲಯ ಲಯ ಆಗೋ ತನಕ, ನಮ್ಮೆಲ್ಲರ ಲಯ ಆಗೋ ತನಕ ಇದನ್ನು ಪಾನ ಮಾಡ್ತಾನೆ ಇರಬೇಕು. ಹೆಂಗೆ ಭಾವುಕರಾಗಿ ಇದನ್ನ ಆಸ್ವಾದನೆಯನ್ನು ಮಾಡಬೇಕು ಎಂಬುದಾಗಿ ತಿಳಿಸಿ ಈ ಗ್ರಂಥಕ್ಕೆ ಹಿನ್ನೆಲೆಯನ್ನೆಲ್ಲ ತಿಳಿಸ್ತಾರೆ. ವೇದವ್ಯಾಸದೇವರು ರಚನೆ ಮಾಡಿದಂತಹ ಗ್ರಂಥ. ಅದನ್ನು ಶುಕಾಚಾರ್ಯರು ಪರೀಕ್ಷಿತನಿಗೆ ಒಂದು ಬಾರಿ ಹೇಳಿದರು. ಸೂತಾಚಾರ್ಯರು ಶೌನಕಾದಿವಶಗಳಿಗೂ ಒಂದು ಬಾರಿ ಈ ಗ್ರಂಥವನ್ನೆಲ್ಲ ಉಪದೇಶ ಮಾಡಿದರು. ರಚನೆ ಮಾಡಿದ್ದು ವೇದವ್ಯಾಸದೇವರು, ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳಿದರು ಒಂದು ಬಾರಿ. ಇನ್ನೊಂದು ಬಾರಿ ಸೂತಾಚಾರ್ಯರು ಶೌನಕಾದಿವಶಗಳಿಗೆ ನೈಮಿಷಾರಣ್ಯ ಅಂತ ಕ್ಷೇತ್ರ ಇದೆ, ಅಲ್ಲಿ ಹೇಳಿದರು. ಅದೇನು ಎತ್ತ ಎಲ್ಲ ಆರಂಭ ಮಾಡಿ ಶೌನಕಾದಿ ಋಷಿಗಳು ಒಂದು ದೊಡ್ಡ ಜ್ಞಾನ ಯಜ್ಞವನ್ನ ಮಾಡಬೇಕು ಅಂತ ಹೇಳಿ ಒಂದು ನರಸಿಂಹದೇವರ ಪ್ರತಿಷ್ಠಾಪನೆಯನ್ನು ಮಾಡಿ ಒಂದು 1000 ವರ್ಷ, ಅವರಿಗೆಲ್ಲ ಆಯುಷ್ಯವಾಯಿತು, 1000 ವರ್ಷ ಬರೀ ಜ್ಞಾನ ಯಜ್ಞ. ಅಲ್ಲಿ ಊಟ ಉಪಚಾರ ಹುಡುಗಿ ತೊಡುಗಿ ಏನಿಲ್ಲ, ಬರೀ ಜ್ಞಾನಕಾರ ಅಂತ ಕಾರ್ಯಕ್ರಮದಿಂದ ನಮ್ಮ ಯಾರೋ ಹೋಗಲೇ ಇಲ್ಲ. ಊಟ ಹುಡುಗಿ ಇದ್ರೆ ಹೇಳ್ತು ಬರ್ತೀವಿ ಅಂತ ಅದು ಏನೇ ಹಾಕಿದ್ಮೇಲೆ ಶೌನಕಾದಿ ಋಷಿಗಳು ಬೇರೆ ಏನಿಲ್ಲ, 1000 ವರ್ಷಗಳ ಕಾಲ ಜ್ಞಾನ ಯಜ್ಞ ನಡೆಯಬೇಕು. 1000 ವರ್ಷ ಸೂತಾಚಾರ್ಯರು ಪುರಾಣಗಳನ್ನು ಹೇಳುವಂಥವ್ರು. ಆ ಮಾಲಿಕೆಯಲ್ಲಿ ಭಾಗವತ ಪುರಾಣ ಒಂದು ಬಾರಿ ಆಯಿತು. ಅದನ್ನೆಲ್ಲ ಆರಂಭದಲ್ಲಿ ಹೇಳ್ತಾರೆ. ಇನ್ನು ನೈಮಿಷೇ ನಿಮಿಷಕ್ಷೇತ್ರೇ ಋಷಯ ಶೌನಕಾದಯ, ಆ ಎಲ್ಲ ಋಷಿಗಳು ಶೌನಕಾದಿ ಋಷಿಗಳು ಸೂತಾಚಾರ್ಯರಿಂದ ಪುರಾಣಗಳನ್ನು ಕೇಳುವಾಗ ಒಂದು ಬಾರಿ ಭಾಗವತದ ಶ್ರವಣವನ್ನು ಮಾಡಿದ್ದಾರೆ. ಹಿಂದೆ ಬೇಕಾದಷ್ಟು ಪುರಾಣಗಳನ್ನೆಲ್ಲ ನೀವು ಹೇಳಿದ್ರಿ, ಒಂದು ಪುರಾಣವನ್ನು ಉಳಿಸಿದ್ದೀರಿ, ಅದನ್ನು ಹೇಳಬೇಕು. ಭಾರಿ ಸರಳವಾದ ಮಾತಿನಲ್ಲಿ ಹೇಳ್ರಿ, ಒಳ್ಳೆ ಒಳ್ಳೆ ಚಂದ ಕಥೆ ಇದ್ರೆ ಕೇಳಿ ಮನಸ್ಸು ಬರ್ತದೆ. ಬರೇ ತತ್ವಗಳನ್ನ ಹೇಳ್ತಾ ಹೋಗ್ತೀವಿ, ಬರೇ ಶಕ್ತಿ ವಿಚಾರಗಳನ್ನ ಹೇಳ್ತಾ ಹೋಗ್ತೀವಿ. ಭೂಮಲ ಹಂಗದ, ಕಬ್ಬನ ಹಿಂಗದ, ಹಿಂಗ ತಲೆಗೆ ಹೋಗೋದಿಲ್ಲ ಅವೆಲ್ಲ. ಅದೇ ಸತ್ಯಕೃಷ್ಣನ ಕಥೆ, ರಾಮನ ಕಥೆ, ಅನೇಕ ಭಗವಂತನ ಅವತಾರಗಳ ಕಥೆಗಳನ್ನ ಹೇಳ್ತಾ ಹೇಳ್ತಾ ಹೋದಂತೆ ಜನರಿಗೆ ಕೇಳಿಕ್ಕೆ ಇಂಟ್ರೆಸ್ಟ್ ಬರ್ತದೆ. ಯಾಕಂದ್ರೆ ಮುಂದೆ ಕೇಳುವಂತಹ ಜನ
ಆಯುಷ್ಯವುಳ್ಳವರಾಗಿದ್ದಾರೆ ಮುಂದೆ ಬರುವಂತಹ ಜನ. ಹೌದು, ಈಗ ಹೇಳಿ ನಮ್ಮ ಹಿಂದಿನವರೆಲ್ಲ 100-150 ಕಲಿಯುವುದು ಆಯುಷ್ಯ ಧರ್ಮ ಅಂತೆಲ್ಲ ಹೇಳ್ತಾರೆ. ಎಷ್ಟು ಮಂದಿ ಇದ್ದಾರೆ 100-150 ಕಂಡು? 60 ಕಂಡ್ರೆ ಭಾರಿ ಗಾಬರಿ ಆಗುವಂತಹ ಪರಿಸ್ಥಿತಿ ಅವರಿಗೆ. ಈಗ ಮುಂದೆ ಹೋದ 20 ವರ್ಷಕ್ಕೆ 60 ವರ್ಷ ಶಾಂತಿ ಮಾಡೋ ಪ್ರಸಂಗ ಬರ್ತದೆ. 20 ವರ್ಷಕ್ಕೊಂದು, 25 ವರ್ಷಕ್ಕೊಂದು, 30 ವರ್ಷಕ್ಕೊಂದು ಶಾಂತಿ ಮಾಡಿ ಕೃಷ್ಣಾರ್ಪಣ ಆಗ್ಬಿಡೋದು. 60ಕ್ಕೆ ಇರ್ತೀವಿ ಇಲ್ಲ ಯಾರಿಗೂ ಗೊತ್ತು. ಅಂತಹ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಮತ್ತೆ ಹೇಳಿಬಿಟ್ರು, ಪ್ರಾಯಣ ಅಲ್ಪಾಯುಷ ಮರ್ತ್ಯ, ಅಲ್ಪವಾದ ಆಯುಷ್ಯವಿಡುವರು. ಕಲಾವಸ್ಮಿನ್ ಯುಗೇ ಜನ, ಕಲಿಯುಗದಲ್ಲಿ ಜನ ಅಲ್ಪಾಯುಷಗಳಾಗ್ತಾರೆ. ಇನ್ನು ಹೆಂಗಿದ್ದಾರೆ? ಕ್ಷಣರಿದ್ದಾರೋ ಹೆಂಗಿದ್ದಾರೆ? ನಮ್ಮೆಲ್ಲ ಹಣೆ ಹೇಳ್ತಾರೆ, ಮಂದಾಹ ಸುಮಂದವದಯ, ಮಂದ ಬುದ್ಧಿ. ಎಂಥ ಮತ್ತದರ ವರ್ಣನೆ ಮಾಡಿ ಹೇಳ್ತಾರೆ, ಸುಮಂದವದಯ, ಮಂದ ಬುದ್ಧಿ ಅಲ್ಲ, ಅಷ್ಟೇ ಅಲ್ಲ, ಭಾರಿ ಮಂದಮತಿಯುಳ್ಳವರು. ಮಂದ ಭಾಗ್ಯ ಶುಭಶ್ರಮ, ಅನೇಕ ಉಪದ್ರವಗಳಿಂದ ಕೂಡಿದವರು, ಮಂದವಾದ ಭಾಗ್ಯವುಳ್ಳಂಥವರು. ಅನ್ನಭಾಗ್ಯ ಅಲ್ಲ, ಅನ್ನಭಾಗ್ಯವು ಸರಿಯಾಗಿಲ್ಲ ನಮಗೆ. ಹೌದಾ? 10 kg ಅಂದ್ರೆ ಎಲ್ಲಿ ಬಂತು? 10 kg ಇದೆ ಇಲ್ಲ. ಅದಕ್ಕೆ ಮಂದ ಭಾಗ್ಯ ಅವಕ್ಕೆ ಹೇಳೋದು. ಮಂದ ಭಾಗ್ಯ ವಿಪತ್ಕೃತ, ಅನೇಕ ಉಪದ್ರವಗಳು, ತಾಪತ್ರಯಗಳು, ಏನೇನೋ ಸಂಸಾರ, ನೌಕರಿ, ಯಾವುದು ಇದು, ಶಾಲೆ, ಕಾಲೇಜು, ಸಾವಿರದಂಟರು. ಇಷ್ಟರ ಮಧ್ಯದಲ್ಲಿ ಅವರು ಭಾಗವತ ಕೇಳಿದಾಗ ಅವರಿಗೆ ರಚಿಸಿರಬೇಕು. ಅಂತಹ ಪುರಾಣವನ್ನು ನೀನು ಹೇಳಬೇಕು ಅಂತ ಹೇಳಿ ವಿಷಯವನ್ನು ಹೇಳ್ತಾರೆ. ಒಂದು 5-6 ಪ್ರಶ್ನೆಗಳಿವೆ. ಆ 5-6 ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ಆ ಭಾಗವತ ಪುರಾಣವನ್ನೇ ನಮಗೆ ತಿಳಿಸಿಕೊಡಬೇಕು ಅಂತಂದಾಗ ಏನ್ ಪ್ರಶ್ನೆ ಅಂತಂದ್ರೆ 5-6 ಪ್ರಶ್ನೆಗಳನ್ನ ಮಾಡ್ತಾರೆ. ಏನ್ ಮಾಡೋದ್ರಿಂದ ದೇವರ ಪ್ರತ್ಯಕ್ಷ ನಮಗಾಗಲಿಕ್ಕೆ ಸಾಧ್ಯ ಇದೆ? ದೇವರನ್ನ ಕಾಣಲಿಕ್ಕೆ ಏನ್ ಮಾಡಬೇಕು? ಬಹಳ ದೊಡ್ಡ ಪ್ರಶ್ನೆ ಇದೆ. ಈ ಭಗವಂತ ಸತ್ಯಾದಿಗಳನ್ನು ಮಾಡಿದ್ದಾನೆ ಅಂತೆಲ್ಲ ಹೇಳಿದ್ರು. ಹೇಗೆ ಮಾಡಿದ? ಎದರಿಂದ ಮಾಡಿದ? ಒಬ್ಬನೇ ಹೇಗೆ ಮಾಡಿದ? ಅದನ್ನೆಲ್ಲ ತಿಳಿಸಿಕೊಟ್ಟು ಇನ್ನು ಅನೇಕ ರೂಪಗಳನ್ನು ತೆಗೆದುಕೊಂಡ ಅಂತ ಹೇಳಿರಲಿಲ್ಲ. ದೇವರು ಆಯುರ್ದಾನ ಅನ್ನುವಾಗ ಯಾವ್ಯಾವ ಅವತಾರಗಳನ್ನು ತೆಗೆದುಕೊಂಡಿದ್ದ ಅವುಗಳನ್ನು ಹೇಳಿ ಒಂದು ಕೃಷ್ಣಾವತಾರ ಕಥೆಯನ್ನು ವಿಸ್ತಾರವಾಗಿ. ಮತ್ತೊಂದು ದೊಡ್ಡ ಪ್ರಶ್ನೆ, ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡಿದ್ದ ದ್ವಾಪರ ಯುಗದ ಕೊನೆಯಲ್ಲಿ ಧರ್ಮದ ರಕ್ಷಣೆಯನ್ನು ಮಾಡಿದ್ದಾನೆ, ಧರ್ಮದ ಸ್ಥಾಪನೆಯನ್ನು ಮಾಡಿದ್ದಾನೆ. ದುಷ್ಟರ ಕೈಯಲ್ಲಿರುವಂತಹ ಒದ್ದಾಡ್ತಾ ಇರುವಂತಹ ಧರ್ಮವನ್ನ ಕಸಿದು ಶಿಷ್ಟರಿಗೆ ಕೊಟ್ಟು ಧರ್ಮದ ರಕ್ಷಣೆಯನ್ನು ಮಾಡಿದ್ದಾನೆ, ಧರ್ಮದ ಸ್ಥಾಪನೆಯನ್ನು ಮಾಡಿದ್ದಾನೆ. ಧರ್ಮದ ಸ್ಥಾಪನೆಯನ್ನು ಮಾಡಿ ಕೃಷ್ಣ ಪರಧಾಮಕ್ಕೆ ಹೋದ. ಧರ್ಮ ಎಲ್ಲಿ ಹೋಯಿತು? ಧರ್ಮ ಕಂಸರಂತಹ ಅದನ್ನೊಂದು ಹೇಳಬೇಕು. ಹೀಗೆ 5-6 ಪ್ರಶ್ನೆಗಳನ್ನು ಮಾಡಿದ್ದಾರೆ. ಆಯ್ತು ಅಂತ ಶುಕ್ರಾಚಾರ್ಯರು ಆರಂಭವನ್ನು ಮಾಡ್ತಾರೆ. ಮೊದಲಿಗೆ ಮಂಗಲಾಚರಣೆಯನ್ನು ಮಾಡ್ತಾರೆ. ಪುತ್ರೇಪಿ ತನ್ಮಯತೆಯ ತರವೋಪಿ ನೇತೃತ್ವಂ ಸರ್ವಭೂತ ಹೃದಯಂ ಭವಮೋಚಕ ಭಾಗವತ ಶಾಸ್ತ್ರದ ಅವನೀಶಗೆ ಬೆಳೆದವ ನೀನಲ್ಲದೆ ಅನ್ನುವ ಮಾತ್ರ ಅರ್ಜುನಿ. ವೇದವ್ಯಾಸದೇವರು ಮಗ ಶುಕಾಚಾರ್ಯ. ಶುಕಾಚಾರ್ಯನನ್ನು ಒಮ್ಮೆ ಕರೆದಂತೆ ವೇದವ್ಯಾಸದೇವರು. ಶುಕಾಚಾರ್ಯ ಉತ್ತರ ಕೊಡಲಿಲ್ಲ. ಸುತ್ತಲಿದ್ದ ಗಿಡ ಮರ ಎಲ್ಲ ಉತ್ತರ ಕೊಟ್ಟು ಅಂತ ಹೇಳಿ. ಅದು ಯಾಕೆ ಹಂಗಾಯಿತು ಅಂದ್ರೆ ಅವೆಲ್ಲವೂ ಜೀವಗಳಲ್ಲಿ ಮನಸ್ಸಿದೆ, ಮನಸ್ಸಿಗೆ ಎಲ್ಲ ಅಭಿಮಾನಿಗಳು. ಅದೇ ಶುಕಾಚಾರ್ಯರು ಗುರುದೇವರು ಎಲ್ಲಾರದೇ ಎಲ್ಲವೂ ಇದು ಅಂತ ಕರೆದು ಕೇಳಿದ್ರು ಅಂತ. ಅಂತಹ ಗುರುದೇವರನ್ನು ವಂದಿಸ್ತೇನೆ ಅಂತ ಹೇಳಿ ಎಲ್ಲ ಹೇಳಿ ಮೊದಲನೇ ಪ್ರಶ್ನೆ ಏನ್ ಕೇಳಿದ್ರಿ? ದೇವರನ್ನ ಕಾಣುವ ಬಗೆ ಹೇಗೆ? ದೇವರನ್ನ ಕಾಣಬೇಕು ಅಂದ್ರೆ ಏನ್ ಮಾಡಬೇಕು? ಅದಕ್ಕೆ ಉತ್ತರವನ್ನು ಹೇಳ್ತಾರೆ. ಸವೈ ಉತ್ಸಾಹಪರೋ ಧರ್ಮ ಯಥೋ ಭಕ್ತಿ ಅಲೋಕ್ಷತೆ. ಭಗವಂತನಲ್ಲಿ ಭಕ್ತಿಯನ್ನು ಮಾಡಬೇಕು ಅಂದಾಗ ದೇವರು ಕಾಣಿಸ್ತಾರೆ. ರೊಕ್ಕ ಕೊಡ್ತೀನಿ ಅಂತ ಮಾತ್ರಕ್ಕೆ ಕಾಣಿಸುವಂತ ಮುಖ್ಯ ಅಲ್ಲ. ಬೇಕಾದಷ್ಟು ಸೇವಾ ಮಾಡಿಸ್ತೀನಿ, ರಥೋತ್ಸವ ಮಾಡಿಸ್ತೀನಿ, ಪಂಚ ಸೇವಾ ಮಾಡಿಸ್ತೀನಿ, ಪಂಚಾಮೃತ ಮಾಡಿಸ್ತೀನಿ, ದೇವರು ನನಗೆ ಕಾಣಿಸ್ಬಿಡಿ ನಾಳೆ ಇಲ್ಲ ಬಂಗಾರದ ಕವಚ ಮಾಡಿ ಹಾಕಿಸ್ತೀನಿ, ಮತ್ತೆ ನೋಡೋದು, ಮುಖಾನೇ ನೋಡೋದು. ಹಾಗಾದ್ರೆ ದೇವರು ಕಾಣಬೇಕು ಅಂದ್ರೆ ಏನ್ ಮಾಡಬೇಕು? ಭಕ್ತಿಯನ್ನು ಮಾಡಬೇಕು. ನಾವು ಬರೀ ಭಕ್ತಿ ಮಾಡಬೇಕಾಗುತ್ತೆ. ದೇವರನ್ನ ಕಾಣಬೇಕು ಅಂತಂದ್ರೆ ಭಗವಂತನಲ್ಲಿ ಭಕ್ತಿಯನ್ನು ಮಾಡಬೇಕಾಗುತ್ತೆ. ಹೆಂಗ್ ಮಾಡಬೇಕು? ಅಮಾವಾಸ್ಯೆ ಹುಣ್ಣಿಮೆ ಮಾಡಬೇಕು, ದೀಪಾವಳಿಗೆ ಯುಗಾದಿಗೆ ಮಾಡಬೇಕು. ದೇವರಲ್ಲಿ ಭಕ್ತಿ ಮಾಡಬೇಕು. ನಮಗೆಲ್ಲ ಭಕ್ತಿ ಬರೋದು ಆಪ್ತ ಹೇಳಕ್ಕೆ ಬೇರೆ ಭಕ್ತಿ ಬರೋದೇ ನಾವು
ದೇವರಲ್ಲಿ ಭಕ್ತಿಯನ್ನು ಮಾಡೋದಿಲ್ಲ. ನಾವು ಭಕ್ತಿಯನ್ನು ಮಾಡುತ್ತೇವೆ ಯಾರ ಮೇಲೆ? ಹೆಂಡತಿ ಮೇಲೆ, ಮಕ್ಕಳ ಮೇಲೆ ಮಾಡ್ಕೊಳ್ತೇವೆ. ಆ ಭಕ್ತಿಯೇ ಪ್ರೀತಿ ಅಂತ. ಇನ್ಯಾರ ಗೆಳತಿಯರ ಮೇಲೆ ಭಕ್ತಿಯನ್ನು ಮಾಡ್ತೇವೆ. ಯಾರ ಮೇಲೆ ಮಾಡಬೇಕು ಅವ್ರ ಮೇಲೆ ಬಿಟ್ಟಿದ್ದೇವೆ, ಯಾರ ಮೇಲೆ ಮಾಡಿ ಉಪಯೋಗ ಇಲ್ಲ ಅವ್ರ ಮೇಲೆ ಮಾಡ್ಕೊಳ್ತೇವೆ. ದೇವರಲ್ಲಿ ಭಕ್ತಿ ಮಾಡಬೇಕು, ಅದು ಅವ್ಯವಹಿತವಾಗಿರ್ಬೇಕು. ಏನೋ ತೊಂದರೆ ಬಂತಪ್ಪ ಇವತ್ತೊಂದಿನ ಬೇಡ ಅಂತಂದ್ರೆ ನಿತ್ಯ ದೇವರ ಪೂಜೆ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ. ಏನ್ ಮಾಡೋದು? ನಾನು ಮುಂಜಾನೆ ಎತ್ಕೊಂಡು ಖಂಡ ಇರ್ತೀವಿ, ಬಗ್ಗೆ ಇರ್ತೇವೆ. ಒಂದಿನ ನೆಗಡಿ ಬಂತಂದ್ರೆ ಮುಗಿದ 2 ದಿವಸ ಪೂಜೆ ಬಿಟ್ಬಿಡ್ತೀವಿ. ಈಗ ದೇವರಲ್ಲಿ ನನಗೆ ಜ್ವರ ಬಂದಾಗ ದೇವರ ಪೂಜೆ ಬಿಡೋದು ಅಷ್ಟೇ ಅಲ್ಲ, ನಾನು ಹೆಂಡತಿ ಜ್ವರ ಬಂದ್ರು ನಾನು ಪೂಜೆ ಬಿಟ್ಕೊಡ್ತೀನಿ ಅಂತ ಹೇಳ್ತೀನಿ ನಾನು. ಹಿಂಗಾದ್ರೆ ದೇವರು ಒಲಿಯೋದಿಲ್ಲ. ಅವ್ಯವಹಿತವಾದ ರೀತಿಯಲ್ಲಿ ಯಾವ ಅಡೆತಡೆಗಳಿಲ್ಲದಂತೆ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಬೇಕು. ಮತ್ತೆ ಯಾವುದು ಕಾರಣ ಹೇಳಬಾರದು. ಆ ಕಾರಣಕ್ಕಾಗಿ ಭಕ್ತಿ ಮಾಡ್ತೀವಿ. ನನಗೆ ನೌಕರಿ ಆಗಬೇಕು ಅನ್ನೋದಕ್ಕಾಗಿ ದೇವರಲ್ಲಿ ಭಕ್ತಿ ಮಾಡ್ತೀವಿ. ನನಗೆ ಇಂಪ್ಲಿಮೆಂಟ್ ಆಗಬೇಕು ಅಂತ ದೇವರಲ್ಲಿ ಭಕ್ತಿ ಮಾಡ್ತೀನಿ. ಮಗ ಕನ್ಯಾ ಸಿಗಬೇಕು ಅಂತ ನೌಕರಿ ಮಾಡ್ತೀನಿ. ಮಗಳಿಗೆ ಅಳಿಯ ಸಿಗಬೇಕು ಅಂತ ದೇವರಲ್ಲಿ ಭಕ್ತಿ ಮಾಡಬೇಕು, ಪ್ರೀತನಾಗಬೇಕು ಅಷ್ಟೇ ಹೊರತಾಗಿ ಇನ್ನೊಂದು ಇಲ್ಲವೇ. ಹೀಗೆ ಭಕ್ತಿಯನ್ನು ಮಾಡಿದ್ರೆ ಭಗವಂತ ಕಾಣ್ತಾನೆ, ಅವನು ಒಲಿತಾನೆ. ಅದಕ್ಕಾಗಿ ಈ ಎಲ್ಲ ಸೇವೆಗಳು, ಅದರ ರಥೋತ್ಸವವೋ, ಪಂಚಾಮೃತವೋ, ಪಲ್ಲಕ್ಕಿಯೋ, ಕವಚವೋ, ಇವೆಲ್ಲವೂ ಕೂಡ ಭಕ್ತಿಯ ಪ್ರದರ್ಶನವನ್ನ, ಭಕ್ತಿಯನ್ನು ತೋರಿಸುವುದಕ್ಕಾಗಿ ಆ ಕ್ರಮದಲ್ಲಿ, ಆ ದಾರಿಯಲ್ಲಿ ಭಕ್ತಿ ಮುಖ್ಯವೇ ಹೊರತಾಗಿ ಸುಮ್ಮನೆ ಪಂಚಾಮೃತ, ಸುಮ್ಮನೆ ಎಲ್ಲರೂ ಏನೋ ಹಂಗ ಪುಕ್ಕಟ್ಟು ಊಟ ಮಾಡಿ ಬರಬಾರದು ಅಂತ ಪಂಚಾಮೃತ ಮಾಡಿ ಹೋಗ್ತಿರ್ತಾರೆ. ಭಕ್ತಿಯನ್ನು ಮಾಡಿಸಿದ್ದಲ್ಲ, ಹಂಗ ಫ್ರೀ ಊಟ ಮಾಡಿ ಬಂದ್ರೆ ಯಾರೇನು ಅನ್ಕೋತಾರೋ ಏನು ಅವ್ನು ಶೇರ್ ಮಾಡಿಸ್ತಿರ್ತಾರೆ. ಅದೇನ ಉಪಯೋಗ ಇಲ್ಲ. ಹೀಗೆ ಅವ್ಯವಹಿತವಾದ ರೀತಿಯಲ್ಲಿ, ಅಹೈತುಕ್ಯವಾದ ರೀತಿಯಲ್ಲಿ ಭಗವಂತನಲ್ಲಿ ಭಕ್ತಿಯನ್ನು ಮಾಡಬೇಕು. ಹೌದು, ಏನೋ ಭಕ್ತಿ ಮಾಡ್ತೀವಿ, ದೇವರಿಗೆ ಕಾಣಿಸ್ತದೋ ಹೆಂಗ? ಯಾಕಂದ್ರೆ ಕೋಟಿ ಕೋಟಿ ಜನ ಇದ್ದಾರೆ ಭಕ್ತರು. ಭಕ್ತರೇ ಭಕ್ತಿಯನ್ನು ಮಾಡೋರೇ ನಾಸ್ತಿಕರ ಬಿಟ್ಟುಬಿಡ್ರಿ. ಭಗವಂತನಲ್ಲಿ ಭಕ್ತಿ ಮಾಡೋರೇ ಕೋಟಿ ಕೋಟಿ ಜನ ಇದ್ದಾರೆ. ನಾನು ಯಾವೊಬ್ಬ ಯಾವ ಬಿಡುತ್ತಪ್ಪ, ನಾನು ಮಾಡಿದ ಭಕ್ತಿ ದೇವರಿಗೆ ಕಾಣಿಸ್ತದ ಹೆಂಗೆ? ಅದಕ್ಕೂ ಉತ್ತರವನ್ನು ಹೇಳ್ತಾರೆ, ಕಾಣಿಸ್ತದ. ಈಗ ನಾವೆಲ್ಲ UPI ಇಟ್ಕೊಂಡಿವಿ, ಮೊಬೈಲ್ನಿಂದನೇ ಹಣ ಕಳಿಸ್ತೇವೆ. ನಮ್ಗೆ ಮೆಸೇಜ್ ಬರ್ತದೆ, ನಿನ್ನ ಅಕೌಂಟಿಂದ ಇಷ್ಟು ಹಣ ಕಟ್ ಆಯಿತು. ಅವರಿಗೆ ಮೆಸೇಜ್ ಬರ್ತದೆ, ನಿನ್ನ ಅಕೌಂಟಿಗೆ ಇಷ್ಟು ಹಣ ಬಂತು. ನಿನಗೆ ಯಾರು ಕಳಿಸಿದ್ರೆ ನಿನಗೆ ಇಷ್ಟು ಹಣ ಬಂತು ಅಂತ ಮೆಸೇಜ್ ಬರ್ತದೆ. ನಾ ಭಕ್ತಿ ಮಾಡಿದ ದೇವರು ಮೆಸೇಜ್ ಬರೋದಲ್ಲ, ಅದರ ವ್ಯವಸ್ಥೆ ಇಲ್ಲವೇ ಇಲ್ಲ. ನಾ ಮಾಡಿದ ಭಕ್ತಿ, ನಾ ಮಾಡಿದ ಸೇವೆ ದೇವರಿಗೆ ಹೋಗಿ ಮುಟ್ಟಿಸೋ ಇಲ್ಲ, ಗೊತ್ತಾಗೋದು ಹೇಗೆ? ಬಹಳ ಸುಂದರವಾಗಿ ಶುಕ್ರಾಚಾರ್ಯ ಹೇಳ್ತಾರೆ, ಧರ್ಮ ಸ್ವರಸ್ಥಿತ ಪುಂಸಾನ್ ವಿಶ್ವಕ್ಸೇನ ಕಥಾಶ್ರಯ ನೋತ್ಪಾದಯೇ ಯದಿ ರಚಿ ಶ್ರಮಯೇ ಕೇವಲ. ನೋಡು, ನೀವು ಮಾಡಿದ ಸೇವೆ, ಅದು ಪ್ರದಕ್ಷಿಣೆಯೋ, ನಮಸ್ಕಾರವೋ, ರಥೋತ್ಸವೋ, ಪಲ್ಲಕ್ಕಿಯೋ, ಪಂಚಾಮೃತವೋ ಏನೇ ಇಲ್ಲ, ಅದರಿಂದ ನಿನಗೆ ಏನಾದರೂ ಒಂಚೂರು ಭಕ್ತಿ ಬೆಳೆದ್ರೆ ನೀ ಮಾಡಿದ ಸೇವೆ ಬಂದ್ಬಿಟ್ಟೆ ಹೇಳ್ಕೊಳ್ಬಹುದು. ಬಹಳ ಗಂಭೀರ ವಿಷಯ. ಮೆಸೇಜ್ ಬಂದ ಗೊತ್ತಾಗ್ಬಿಡ್ತದೆ. ನಾ ಮಾಡಿದ ಸೇವೆಯಿಂದ ನನಗೆ ಸ್ವಲ್ಪ ಭಕ್ತಿ ಬೆಳೀತು ಅಂತಂದ್ರೆ ನಾ ಮಾಡಿದ ಸೇವೆ ದೇವರಿಗೆ ಮುಟ್ಟಿದ ಅರ್ಥ. ಸಾಕಾಗ ಹೋಗಪ್ಪ, ಇನ್ನೆಂದು ಮಾಡ್ಲಿಕ್ಕೆ ಹೋಗ್ಬಾರ್ದು ನಿಂದ ಕೆಲಸ ಅಂತ ಅನಿಸ್ತು, ಇಟ್ಟ ಹೊಳೆ ಹೊಡ್ಸಿಟ್ಟೊಳಗಾಗಿ ಅಂತ ಇಷ್ಟೇ ವಿಷಯ. ಅದಕ್ಕಾಗಿ ಸೇವೆಯನ್ನು ಮಾಡುವಾಗ ಭಕ್ತಿ ಇರಬೇಕು. ಆ ಮಾಡಿದ ಸೇವೆಯಿಂದ ಭಕ್ತಿ ಬೆಳಿಬೇಕು. ಅಂದಾಗ ನಾವು ಮಾಡಿದ ಸೇವೆ ಪರಿಪೂರ್ಣವಾಗ್ತದೆ. ಆಗ ಭಗವಂತನನ್ನ ಕಾಣಲಿಕ್ಕೆ ಸಾಧ್ಯ ಇದೆ ಎಂಬುದಾಗಿ ಮೊದಲ ಪ್ರಶ್ನೆಗೆ ಉತ್ತರವನ್ನು ಹೇಳಿ ಅನೇಕ ಪರಮಾತ್ಮನ ದರ್ಶನವನ್ನು ಮಾಡಿದಾಗ ಏನೆಲ್ಲ ಆಗ್ತದೆ ಅನ್ನೋದನ್ನೆಲ್ಲ ತಿಳಿಸಿಕೊಡ್ತಾರೆ. ಮೊದಲಿಗೆ ವಿದ್ಯತೆ ಹೃದಯ ಕ್ರಾಂತಿ ಶಿಷ್ಯಂತೆ ಸರ್ವಸಂಶಯ ಕ್ಷೀಯಂತೆ ಯಸ್ಯ ಕರ್ಮಾಣಿ ದೃಷ್ಟೇ ಆತ್ಮೀಶ್ವರ ಎಂಬುದಾಗಿ ಎಲ್ಲ ಹೇಳಿ ಇನ್ನು ಅನೇಕ ಮಜಲುಗಳನ್ನೆಲ್ಲ ಹೇಳ್ತಾರೆ. ಶುಶ್ರೂಷೋ ಶ್ರದ್ಧಾನಸ್ಯ ವಾಸುದೇವ ಕಥಾರತಿ ಸ್ಯಾನ್ಮಹತ್ ಸೇವೆಯ ವಿಗ್ರಹ ಪುಣ್ಯತೀರ್ಥ ವಿಷೇವಣ
ಇನ್ನೊಂದು ದಾರಿ ಇದೆ ದೇವರನ್ನ ಕಾಣಲಿಕ್ಕೆ. ಮೊದಲಿಗೆ ಪುಣ್ಯತೀರ್ಥಗಳಲ್ಲಿ ಸಂಚಾರ ಮಾಡಿ. ಭಾರತದ ಭೂಮಿಯಲ್ಲಿ ಹುಟ್ಟಿದಾಗ ದೊಡ್ಡ ಭಾಗ್ಯ. ಅನೇಕ ಪ್ರದೇಶಗಳಲ್ಲಿ ಭಗವಂತ ಓಡಾಡಿದ ಸ್ಥಳ ಇದೆ. ಅನೇಕ ಕ್ಷೇತ್ರಗಳು ವಾಯುದೇವರು ಓಡಾಡಿದಂತಹ ಸ್ಥಳ ನಮ್ಮ ಭಾರತದಲ್ಲಿವೆ. ಅನೇಕ ದೇವತೆಗಳು ಅವತಾರ ಮಾಡಿದಂತಹ ಭೂಮಿ ಭಾರತ ಭೂಮಿ ಓಡಾಡಿದ ಹೋಗಿ ದೊಡ್ಡ ದೊಡ್ಡ ಕ್ಷೇತ್ರಗಳು ಅಂತಾಗಿವೆ. ಇವತ್ತು ಬದರಿಯೋ, ರಾಮೇಶ್ವರವೋ, ಶ್ರೀರಂಗವೋ, ಕಾಶಿಯೋ, ಉಜ್ಜಯಿನಿಯೋ ದೊಡ್ಡ ದೊಡ್ಡ ಕ್ಷೇತ್ರಗಳು ಭಾರತದಲ್ಲಿವೆ. ಓಡಾಡಿದ ಏನಾಗಲ್ಲ. ನಿನ್ನೆ ಉಡುಪಿಯಲ್ಲಿ ಮನೆಯವರು ಒಂದು ಇದನ್ನು ಹೇಳಿದರು, 9 ಕೆಲಸ ಮಾಡಬೇಕು ನಾವು ಅಂತ ಹೇಳಿ. ಅದರ ಕೊನೆಗೆ ಅದೇ ಮಾತು ಹೇಳಿದರು, 25 ಕ್ಷೇತ್ರಗಳನ್ನ ಜೀವನದಲ್ಲಿ ಸಂದರ್ಶನ ಮಾಡ್ತೀವಿ ಅಂತ ಪ್ರತಿಜ್ಞೆ ಮಾಡಬೇಕು. ನಿನ್ನೆ ಹೇಳಿ ಉಡುಪಿಯಲ್ಲಿದೆ ಭಾಗವತ ಅವತ್ತೇ ಹೇಳಿ ಪುಣ್ಯತೀರ್ಥ ನಿಷೇವನ, ಪುಣ್ಯಕ್ಷೇತ್ರಗಳನ್ನ ನಿಷೇವನ ಓಡಾಡಿ ಸಂಚಾರ ಮಾಡಲ್ಲ. ಅಲ್ಲಿರುವಂತಹ ನದಿ, ಸರೋವರ, ಗುಡ್ಡ, ಬೆಟ್ಟ ಓಡಿ ಅಡ್ಡಾಡಿ ಗೊತ್ತಲ್ಲಿ ಕೂಡಬೇಡ ಭಾಗವತ ಹೇಳೋ ಮಾಟ ನೋಡಿ. ಪುಣ್ಯತೀರ್ಥಗಳಲ್ಲಿ ಕ್ಷೇತ್ರಗಳಲ್ಲಿ ಸಂಚಾರ ಮಾಡಿ ಅಲ್ಲಿರುವಂತಹ ಸಜ್ಜನರ ಸೇವೆಯನ್ನು ನಾವು ಪುಣ್ಯತೀರ್ಥಗಳಲ್ಲಿ ಕ್ಷೇತ್ರಗಳಲ್ಲಿ ಅಂತ ಜನ ಮಂದಿಗೆ ಇರ್ತಿದ್ದಾರೆ. ಇವತ್ತೇನ್ ಮಾಡೋದು, ಬರೀ ಸರ್ಕೋಟ್ರು ಬಂದ್ಬಿಡ್ತಾರ. ಆ ಕ್ಷೇತ್ರಗಳಲ್ಲಿರುವಂತಹ ಸಜ್ಜನರ ಸೇವೆಯನ್ನು ಮಾಡು. ಅಲ್ಲಿರುವಂತಹ ನದಿಯೋ, ತೀರ್ಥವೋ, ಸರೋವರವೋ ಅಲ್ಲಿ ಸ್ನಾನ ಮಾಡು. ಅಲ್ಲಿರುವ ಭಗವಂತನ ರೂಪದ ದರ್ಶನ ಮಾಡಿ. ಇದು ಎರಡನೇ ಕೆಲಸ. ಒಂದು ಪುಣ್ಯಕ್ಷೇತ್ರಗಳಿಗೆ ಹೋಗೋದು, ಅಲ್ಲಿ ಆ ಸೇವೆಯನ್ನು ಮಾಡೋದು. ಮುಂದೆ ಇದಾದ್ಮೇಲೆ ಆ ಭಗವಂತನ ಕಥೆಗಳನ್ನು ಕೇಳಬೇಕು ಅಂತ ಆಸಕ್ತಿ ಹುಟ್ಟುತ್ತದೆ. ಸುಮ್ಮನೆ ಮನೆ ಕೂತ್ರೆ ಹೋಗೋದಿಲ್ಲ. ಇಲ್ಲ, ಭಗವಂತನ ಕಥೆಗಳನ್ನ ಕೇಳಬೇಕು ಅಂತ ಆಸಕ್ತಿ ಹುಟ್ಟುತ್ತದೆ ಆ ಸಜ್ಜನರ ಸೇವೆಯಲ್ಲಿ. ಆಮೇಲೆ ಶ್ರದ್ಧೆ ಹುಟ್ಟುತ್ತದೆ. ಭಗವಂತನ ಕಥೆಗಳನ್ನ ಕೇಳ್ತಾ ಕೇಳ್ತಾ ಶ್ರದ್ಧೆ ಉಂಟಾಗ್ತದೆ. ಆಮೇಲೆ ಶುಶ್ರೂಷೆ, ಹೀಗೆ ಆ ಮೂಲಕವಾಗಿ ಭಗವಂತನನ್ನ ಕಾಣಲಿಕ್ಕೆ ಇನ್ನೊಂದು ದಾರಿ ಎಂಬುದಾಗಿ ತಿಳಿಸಿಕೊಟ್ಟು ಭಗವಂತನ ಅನೇಕ ಅವತಾರಗಳನ್ನೆಲ್ಲ, ಎರಡನೇ ಪ್ರಶ್ನೆ, ಅನೇಕ ಅವತಾರಗಳನ್ನೆಲ್ಲ ತಿಳಿಸಿಕೊಡಬೇಕು ಅಂತ ಹೇಳಿ ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಅನೇಕ ಭಗವಂತನ ರೂಪಗಳನ್ನೆಲ್ಲ ತಿಳಿಸಿಕೊಡ್ತಾರೆ. ಮೊಟ್ಟ ಮೊದಲಿಗೆ ಪರಮಾತ್ಮನ ರೂಪ ಫಸ್ಟ್ ಪರಮಾತ್ಮನ ರೂಪ ಯಾವುದು? ಮತ್ಸ್ಯನೋ, ವಿಶ್ವವಿಷ್ಣು ವಶತ್ಕಾರ ವಿಶ್ವನೋ ಯಾವುದು ಅಂತಂದ್ರೆ ಪುರುಷ ಎನ್ನುವಂತಹ ಹೆಸರಿನಿಂದ ಪರಮಾತ್ಮ ಅವತಾರ ಮಾಡಿದ. ಅವತಾರ ಮಾಡಿದ್ದು ಅಂತಂದ್ರೆ ಶ್ರೀಮದಾಚಾರ್ಯರು ಅದಕ್ಕೆ ವಿಸ್ತಾರವಾದ ತಾತ್ಪರ್ಯವನ್ನು ಕೊಟ್ಟಿದ್ದಾರೆ. ಇನ್ನು ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಪಟ್ಟ, ಅದೇ ಒಂದು ಅವತಾರ, ಅದೇ ಪುರುಷ ರೂಪ. ಆಮೇಲೆ ಕುಮಾರ, ಯಜ್ಞೇಶ, ಮಹಿದಾಸ, ಧನ್ವಂತರಿ, ಕಪಿಲ, ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಭಾರ್ಗವ ಇತ್ಯಾದಿಯಾಗಿ 10 ಅವತಾರಗಳು. ಅಷ್ಟೆಲ್ಲ ವಿಸ್ತಾರವಾಗಿ ಮಧ್ಯದಲ್ಲಿ ವೇದವ್ಯಾಸ ಅವತಾರ, ಇಷ್ಟೆಲ್ಲ ಅವತಾರಗಳನ್ನ ಪರಮಾತ್ಮ ತೆಗೆದುಕೊಂಡಿದ್ದಾನೆ. ಇನ್ನೂ ಅನಂತ ರೂಪಗಳನ್ನೆಲ್ಲ ಪರಮಾತ್ಮ ತೆಗೆದುಕೊಂಡಿದ್ದಾನೆ ಅಂತ ಹೇಳಿ ಇನ್ನೊಂದು ಮಾತು ಕೇಳಿದ್ದೇವೆ. ಧರ್ಮ ಯಾರಿಗೆ ಶರಣವಾಯಿತು ಅಂತ ಹೇಳಿ ಕೃಷ್ಣ ಸ್ವಧರ್ಮ ಉಪಾಗತೆ ಧರ್ಮ ಜ್ಞಾನಾದಿ ಸಹ ಕೆಲವು ದೃಷ್ಟದಿಶಾಂ ಪುಂಸ ಪುರಾಣ ಭಾಗವತವನ್ನೇ ಧರ್ಮ ಆಶ್ರಯಿಸಿಕೊಂಡು ಇದೆ ಎಂಬುದಾಗಿ, ಸಜ್ಜನರನ್ನು ಆಶ್ರಯಿಸಿಕೊಂಡು ಧರ್ಮ ಇವತ್ತಿಗೂ ಇದೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಹೀಗೆ ಒಟ್ಟಾರೆ ಕೆಲವು ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟು ಮಧ್ಯದಲ್ಲಿ ಕಥೆಯನ್ನ ಆರಂಭ ಮಾಡ್ತಾರೆ ಸೂತಾಚಾರ್ಯ. ಶೌನಕಾದಿ ಋಷಿಗಳೆಲ್ಲ ಈ ಧರ್ಮದ ವಿಷಯ ಬಂದಾಗ ಆ ಪ್ರಶ್ನೆಯನ್ನು ಮಾಡಿ ಉತ್ತರವನ್ನು ಪಡೆಯುತ್ತಾರೆ. ಮಹಾಭಾರತದ ಕೊನೆ ಭಾಗವತದ ಆರಂಭ. ಮಹಾಭಾರತದ ಕೊನೆ ಎಲ್ಲಿ ಆಗಿತ್ತು? ಮಹಾಭಾರತದ ಕೊನೆಯಲ್ಲಿ ದುರ್ಯೋಧನನಿಂದ ಭೀಮಸೇನ ದೇವರು ಎಲ್ಲ ಕೌರವರನ್ನ ನಾಶ ಮಾಡಿ ದುರ್ಯೋಧನನನ್ನು ಕೂಡ ತೊಡೆ ಮರೆದು ಅವನನ್ನು ಬೆಳೆಸಿದ್ದಾರೆ. ಪೂರ್ಣ ಪ್ರಾಣ ಹೋಗಿಲ್ಲ, ಬೆಳೆಸಿದ್ದಾರೆ. ಇನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹೊಡೆದು ಬೆಳೆಸಿದ್ದಾರೆ. ಅಲ್ಲಿಂದ ಭಾಗವತದ ಕಥೆ ಆರಂಭ ಮಾಡ್ತಾರೆ. ದುರ್ಯೋಧನ ಆಗ ಬಿದ್ದಾನೆ.
ಇನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಅವನ ದುಷ್ಟ ಬುದ್ಧಿ ಹೋಗಿತ್ತಿಲ್ಲ. ದೇಹ ಬಿದ್ದರೂ ದುಷ್ಟ ಬುದ್ಧಿ ಬಿದ್ದಿದ್ದೀವಿ. ದ್ರೋಣಾಚಾರ್ಯರ ಮಕ್ಕಳು ಶುಕ್ರಾಚಾರ್ಯ ಅವರನ್ನ ಕರೆದು ಮಣ್ಣಿನಿಂದಲೇ ಅಭಿಷೇಕವನ್ನು ಮಾಡಿ ಪಾಂಡವರ ಸಂಪತ್ತಿ ನಾಶ ಆಗಬೇಕು, ನನ್ನ ಹೆಂಡತಿಯನ್ನು ಮಕ್ಕಳನ್ನು ಪಡೆಯಬೇಕು ಅಂತ ಹೇಳಿ ಅಶ್ವತ್ಥಾಮಾಚಾರ್ಯರನ್ನ ಕರೆದು ಹೇಳ್ತಾರೆ. ಇದು ದುರ್ಯೋಧನ ದುಷ್ಟ ಬುದ್ಧಿ. ಇಲ್ಲಿಂದ ಕಥೆಯನ್ನು ಆರಂಭ ಮಾಡ್ತಾರೆ. ಇಷ್ಟೆಲ್ಲ ನಡೀತು. ಪೂರ್ವದಲ್ಲಿ ಈ ಕಥೆ ಆರಂಭ ಆಗುವುದಕ್ಕೂ ಪೂರ್ವದಲ್ಲಿ ನಾರದರು ವೇದವ್ಯಾಸ ದೇವರನ್ನ ಒಂದು ಬಾರಿ ಶೂನ್ಯಾಪ್ರಾಸ ಅಂತ ಹೇಳಿ ಬದರಿಯ ಹತ್ತಿರ ಬರ್ತದೆ. ಅಲ್ಲಿ ವೇದವ್ಯಾಸ ದೇವರನ್ನ ಕಂಡು ಈ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಭಾಗವತ ಒಂದು ಗ್ರಂಥವನ್ನು ತಾವು ರಚನೆ ಮಾಡಿಕೊಳ್ಳಬೇಕು. ಸಜ್ಜನರ ಸೇವೆಯಿಂದ ನಾನು ಈ ಪದವಿಯನ್ನು ಪಡೆದಿದ್ದೇನೆ. ನಾರದ ಅಂತ ನಾನಾಗಿದ್ದು ಬ್ರಹ್ಮದೇವರ ತೊಡೆಯಿಂದ ಹೋಗುವ ಭಾಗ್ಯ ನನಗೆ ಬಂದದ್ದು ಸಜ್ಜನರ ಸೇವೆಯಿಂದ ಅಂತ ನಮ್ಮೆಲ್ಲರೂ ವೃತ್ತಾಂತವನ್ನು ಹೇಳಿಕೊಡ್ತಾರೆ. ಶೂದ್ರ ದಾಸಿ ಮಗನಾಗಿ ಹೋಗಿದ್ದೆ. ನಾನು ತಂದೆ ಇರಲಿಲ್ಲ, ತಾಯಿ ಅಷ್ಟೇ. ನನಗಿದ್ದ ಸಂಬಂಧ ಅಂದ್ರೆ ತಾಯಿ ಒಂದೇ. ಯಾರ ಸಂಬಂಧಿಕರು ಯಾರಿದ್ದೇ ಇಲ್ಲ. 5 ವರ್ಷದ ಬಾಲಕ ನಾನು. ನಮ್ಮೂರಿಗೆ ನಾವಿದ್ದ ಸ್ಥಳದಲ್ಲಿ ಕೆಲವು ಜನ ಯತಿಗಳು ಚಾತುರ್ಮಾಸಕ್ಕೆ ಅಂತ ಬಂದ್ಬಿಟ್ಟಿದ್ರು. ನಮ್ಮಮ್ಮ ಆ ಚಾತುರ್ಮಾಸದಲ್ಲಿ ಆ ಯತಿಗಳ ಸೇವೆಯನ್ನು ಮಾಡಿದ್ದಾರೆ. ಉಚ್ಚಿಷ್ಟ ಲೇಪ ಅನುಮೋದಿತೋದ್ದೇ. ಏನ್ ಸೇವೆ ಮಾಡೋದು? ಅವರು ಊಟ ಮಾಡಿ ಬಿಟ್ಟ ಎಲೆ ತೆಗೆದು ಅಲ್ಲಿ ಹೆಸರು ಸಾರಿಸಿ ಬಳದೋದು ನಮ್ಮಮ್ಮನ ಕೆಲಸ ಆಗಿತ್ತು. ಮತ್ತೇನು ಹೇಳ್ತಿದ್ರು ಆ ಕೆಲಸ ಮಾಡ್ತಿದ್ರು ನಮ್ಮಮ್ಮ. ನನಗೂ ಹೇಳಿದ್ದು ಅಲ್ಲೇ ಅವ್ರ ಜೋಡಿಗರು ಅವ್ರು ಹೇಳಿದ ಕೆಲಸ ಮಾಡಿದ್ರು. ನಾನೇನ್ ಮಾಡ್ತೀನಿ? 5 ವರ್ಷ ಸಣ್ಣ ನಾನೇನ್ ಮಾಡ್ತೀನಿ? ನಮ್ಮ ಇರಲಿ ಅವ್ರು ಏನ್ ಹೇಳ್ತಾರೆ ಆ ಕೆಲಸ ಮಾಡು. ಹಿಂಗಾಗ್ತದೆ. ಮಕ್ಕಳೆಲ್ಲ ಬೆಂಬಲಿಸಿರ್ತಾರ. ಅವ ಅಮ್ಮ ಮಡಿಗೆ ಅಂತೇಳಿ ಯಾವ್ದು ಎದ್ದು ಕೂತ್ಬಿಟ್ಟಿರ್ತಾರ. ಒಗ್ಗರಣೆ ಹಾಕಿರ್ತಾರ, ಮೆಣಸಿನಕಾಯಿ ಪ್ರಚನೆ ಆಗಿರ್ತಾವ. ಏನ್ ಮಾಡೋದು? ತೆಗೆದುಕೊಳ್ಳಿಕ್ಕೆ ಮೈಲಿಯವ್ರು ಯಾರಿಗೆ ಅಂತ ಪ್ರಸಂಗ ಇರ್ತಾವ. ಅವರೆಲ್ಲ ಯತಿಗಳು ಮಡಿ ಮೈಲಿ ಬಾಳ ಹೋಗು ಕಾಕಿ ಒಬ್ಬ ಮೈಲಿ ಅವ ಇರಲ್ಲ ಮೇಲೆ ಏನ್ ಇಂಥ ಕೆಲಸಕ್ಕೆ ವಿಕರ್ತಿ ಇರೋ ಅಂತ ಹೇಳಿ ಅವರಮ್ಮ ಇದ್ದೋಗಿ ಅವ್ರು ಹೇಳಿದ ಕೆಲಸಗಳನ್ನು ಮಾಡ್ತಾ ಇದ್ರು. ಅವರು ಪಾಠ ಪ್ರವಚನ ಇತ್ಯಾದಿ ಕಿವಿಗೂ ಬೆಳೆದಿತ್ತು. ಚಾತುರ್ಮಾಸ ಮುಗಿತು, ಚತುರ್ದಶಿ ಎಲ್ಲರೂ ಎದ್ದೋರು ದೇವರಲ್ಲಿ ಕೈಯಿಂದ ಆಶೀರ್ವಾದ ಮಾಡಿ ಎದ್ದೋರು. ದೇವರನ್ನು ಕಾಣಬೇಕು ಅಂತ ಅನ್ನೋ ಬಯಕೆ ಬಂತು. ಸ್ವಲ್ಪ ದಿವಸ ನಮ್ಮಮ್ಮ ಬದುಕಿದ್ದದ್ದು ಎಲ್ಲಿಯೋ ನೀರು ತರಲಿಕ್ಕೋ ಎದಕ್ಕೋ ಹೋಗಿದ್ದು. ನಾವು ಕಚ್ಚಿ ಅಮ್ಮ ಸತ್ತು ಹೋಗಿದ್ದು. 5-5.5 ವರ್ಷಕ್ಕೂ ಕೂಸು. ಏನ್ ಮಾಡೋದು? ನನಗೆ ಬೇರೆ ಸಂಬಂಧ ಇದೆ ಇಲ್ಲ, ಸ್ವಲ್ಪ ಮಾವ ಅಜ್ಜಿ ಯಾವಿದೆ ಆಯ್ತು. ನನಗೆ ನಾನು ಹೇಳ್ಕೊತಾರ, ನನಗೆ ಏನು ಹೆದರಿಕೆ ಆಗಲಿಲ್ಲ, ಬೇಸರ ಆಗಲಿಲ್ಲ. ಯಾಕೆ? ಆ ಯತಿಗಳು ಆಡಿದ ಆಶೀರ್ವಾದ, ಅವರು ಮಾಡಿದ ಉಪದೇಶ ತಲೆಯಲ್ಲಿತ್ತು. ನಾನು ದೇವರನ್ನ ಕಾಣಬೇಕು ಅಂತ ಹೊರಟೆ. ಆ ದೇವರಲ್ಲಿ ಭಕ್ತಿ ಮಾಡಿದೆ, ತೀರ್ಥಗಳ ನಿಷೇವಣೆ ಮಾಡಿದೆ, ಸಜ್ಜನ ಸೇವೆ ಮಾಡಿದೆ. ನನಗೆ ಭಗವಂತ ಒಂದು ಕ್ಷಣ ಮಾತ್ರ ಕಾಣಿಸಿರಲಿಲ್ಲ. ಮತ್ತೆ ಆ ದೇವರನ್ನ ಕಾಣಬೇಕು ಅಂತ ಓಡಾಡಿದೆ, ಕಾಣಲಿಲ್ಲ. ಮುಂದಿನ ಜನ್ಮದಲ್ಲಿ ಬ್ರಹ್ಮದೇವರ ಮಗನಾಗಿ ಹೋಗ್ತೀನಿ ಅಂತ ಹೇಳಿ ಆಶೀರ್ವಾದ ಮಾಡಿಲ್ಲ. ಹಾಗೆ ಇವತ್ತು ನಾನು ಇನ್ನು ಮುಂದೆ ಬ್ರಹ್ಮದೇವರ ಮಗನಾಗಿ ಬಂದು ನಿಂತಿದ್ದೇನೆ. ನೀವು ಈ ಭಾಗವತವನ್ನ ರಚನೆ ಮಾಡಿ ಕೊಡಬೇಕು ಎಂಬುದಾಗಿ ನಾರದರು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಬರೆಯುವಾಗ ಹೇಗೆ ಬರೀಬೇಕು ಅನ್ನೋದನ್ನ ಪ್ರಾರ್ಥನೆಯನ್ನು ಮಾಡ್ತಾರೆ ನಾರದರು. ಸಮಾಧಿರ ಅನುಸ್ಮರ ಚೇಷ್ಟಿತು
ಕಥೆ ಈಗ ಬರುವಂತಹ ದುರ್ಯೋಧನ ಬಿದ್ದಾಗ ಅಶ್ವತ್ಥಾಮಾಚಾರ್ಯರನ್ನು ಕರೆದು ಆ ರೀತಿಯಾಗಿ ಪ್ರತಿಜ್ಞೆಯನ್ನು ಮಾಡಿಸಿದ್ದ. ಅಶ್ವತ್ಥಾಮಾಚಾರ್ಯ ಹ್ಞೂ ಅಂದ್ಬಿಟ್ಟು ಆಯ್ತು ನೀ ಹೇಳಿದ ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ತಮ್ಮ ಬ್ರಹ್ಮಚರ್ಯವನ್ನೆಲ್ಲ ಕಳೆದು ಮಹಾಭಾರತದಲ್ಲಿಯೂ ಭಾಗವತದಲ್ಲಿಯೂ ಎರಡೂ ಕಡೆ ಬರುವಂತಹ ಕಥೆ ಇದೆ. ಶ್ರೀಮದಾಚಾರ್ಯರು ನಿರ್ಣಯದಲ್ಲಿ ಹೇಳ್ತಾರೆ, ಒಂದು ಕಡೆ ನಡೆದದ್ದು ಸ್ವಪ್ನ, ಇನ್ನೊಂದು ಕಡೆ ನಡೆದದ್ದು ಸತ್ಯ ಎಂಬುದಾಗಿ ತಿಳಿಸಿಕೊಡ್ತಾರೆ. ಅಂತೂ ಅಶ್ವತ್ಥಾಮಾಚಾರ್ಯರು ದ್ರೌಪದಿಯ 5 ಜನ ಮಕ್ಕಳನ್ನು ಕೊಂದಿದ್ದಾರೆ. ಎಲ್ಲ ಪಾಂಡವರು ನಾಶ ಆಗಬೇಕು ಅಂತ ಹೇಳಿ ದುರ್ಯೋಧನಿಗೆ ಮಾತು ಕೊಟ್ಟು ಬಂದಿದ್ದಾರೆ. ಆ ಪ್ರಸಂಗದಲ್ಲಿ ಪಾಂಡವರ 5 ಜನ ಮಕ್ಕಳು, ಪಾಂಡವರಿಗೆ ದ್ರೌಪದಿಯಲ್ಲಿ ಒಬ್ಬೊಬ್ಬರಲ್ಲಿ ಒಬ್ಬೊಬ್ಬ ಮಗ. 5 ಜನ ಪಾಂಡವರಿಗೆ 5 ಜನ ಉಪಪಾಂಡವರು, ದ್ರೌಪದಿಯಲ್ಲಿ 11 ಆ 5 ಜನರು ರಾತ್ರಿ ಮಲ್ಕೊಂಡಿದ್ರು. ರಾತ್ರಿ ಹೊರಗೆ ತಲೆ ಕಡೆ ಮಾಡ್ತಾರೆ. ಅಶ್ವತ್ಥಾಮಾಚಾರ್ಯ ಯುದ್ಧದೊಳಗೆ ಬಂದದ್ದಲ್ಲ, ರಾತ್ರಿ ಮಲ್ಕೊಂಡಾಗ ಬಂದು ಬರ್ತಾರೆ. ಗೊತ್ತಾಗ್ಬಿಡ್ತದೆ ಅರ್ಜುನ ಭೀಮಸೇನದವರಿಗೆ. ಕಣ್ಣಟ್ಟಿ ಹೋಗ್ತಾನೆ ಅರ್ಜುನ, ಬಿಡೋದಿಲ್ಲ. ಎಳದು ತಂದು ದ್ರೌಪದಿ ಕಾಲಿಗೆ ಹಾಕ್ತಾನೆ. ಹೇಳಿದ್ರು ಏನ್ ಮಾಡ್ಲಿ, ವಿಚಾರ ಮಾಡಿ. ತೊಡೆ 5 ಮಕ್ಕಳನ್ನ ಕಳ್ಕೊಂಡಿದ್ದಾಳೆ ದ್ರೌಪದಿ, 5 ಜನ ಮಕ್ಕಳನ್ನ ಕಳೆದುಕೊಂಡಿದ್ದಾಳೆ ದ್ರೌಪದಿ. ಮತ್ತೆ ಅರ್ಜುನ ಬಿಡ್ಲಿಲ್ಲ, ಓಡಿ ಹೋಗಿ ಆ ಯಾವ ವ್ಯಕ್ತಿ ಕೊಂದಿದ್ದ ಅಶ್ವತ್ಥಾಮಾಚಾರ್ಯರನ್ನು ಅವರನ್ನ ಎಳೆದು ತಂದು ದ್ರೌಪದಿಯ ಕಾಲಿಗೆ ಹಾಕಿದ್ದಾನೆ ಅರ್ಜುನ. ಏನ್ ಮಾಡ್ಲಿ ಹೇಳಿ, ಏನ್ ಆಗಕ್ಕೆ? 5 ಜನ ಮಕ್ಕಳನ್ನ ಕಳ್ಕೊಂಡಿದ್ದಾರೆ. ನಮ್ಮ ಎದೆ ಆಗಿದ್ದು ಉಳಿಸ್ಬೇಡ, ಅಲ್ಲೇ ಬಂದು ಹಾಕೋಣ ಹೊಡಿತೀವಿ ನಾವು. ನಮ್ಮ ಮಕ್ಕಳನ್ನು ಬೆಳೆಸುವಾಗಲೇ ಹೆಂಗ್ ಬೆಳೆಸಿರ್ತೀವಿ ಅಂತಂದ್ರೆ, ಏನೋ ಒಂದು ಸ್ವಲ್ಪ ಬೆಳೀತು, ಏನೋ ಒಂದು ತಾಕಿತ್ತು ಅಂದ್ರೆ ಹತ ಮಾಡೋದಕ್ಕ ಅಂತ ಹೇಳಿ ಕಲಿಸಿರ್ತೀವಿ ನಾವು. ಅವು ನಾಳೆ ನಮಗೆ ಹತ ಮಾಡ್ತೀವಿ, ಯಾಕಂದ್ರೆ ನಾವು ಕಲಿಸಿದ್ವಿ ಅದು. ದ್ರೌಪದಿ ಹೇಳ್ತಾರೆ, ಮಹಾರೌದಿ ನಸ್ಯ ಜನನಿ ಗೌತಮಿ ಪ್ರತಿದೇವತ ಯಥಾಹಂ ಮೃತವತ್ಸಾರ್ಥ ರೋಹಿತಂ ಅಶ್ರಮಕೀರ್ಮು. ನೋಡು, 5 ಜನ ಮಕ್ಕಳನ್ನ ಕಳೆದುಕೊಂಡು ಮಕ್ಕಳ ಸಾವನ್ನ ಕಣ್ಣಿಂದ ನೋಡ್ತಾ ಇರುವಂತಹ ತಾಯಿಯ ದುಃಖ ಏನು ಅಂತ ನನಗೆ ಗೊತ್ತಾಗ್ತದೆ. ಅಶ್ವತ್ಥಾಮ ಅವನಿಗೆ ತಾಯಿ ಇದ್ದಾಳೆ, ಅವಳಿಗೆ ಆ ದುಃಖ ಬರೋದು ಬೇಡ, ನನಗೆ ಆ ದುಃಖ ಬಂದಿದೆ, ಅವಳಿಗೆ ಆ ದುಃಖ ಬರೋದು ಬೇಡ, ಅವನು ಏನು ಮಾಡಬೇಡ, ಬಿಟ್ಟು ಕಳಿಸು. ನಮ್ಮ ವಿಚಾರಧಾರೆಗಳಿಗೂ ಆ ದ್ರೌಪದಿಯ ವಿಚಾರಧಾರೆಗಳಿಗೂ ಎಷ್ಟು ವ್ಯತ್ಯಾಸ ಇದೆ ವಿಚಾರ ಮಾಡಿ. ಒಂದೇನೋ ಚೂರ ತಾಕಿತು, ಬಡಿತು, ಒಂದು ಸೊಳ್ಳಿ, ಒಂದು ಹತ ಮಾಡೋದಕ್ಕೆ ಕಲಿಸ್ತೀವಿ ನಾವು ಮಕ್ಕಳಿಗೆ. ಹೌದು, ಅವ್ ನಾಳೆ ಮಗ ಹತ ಮಾಡ್ತಾವ. ಯಾಕೆ? ಕಲಿಸಿದ ಸಂಸ್ಕಾರ ಏನು? ಆದ್ರೆ ದ್ರೌಪದಿ ಅರ್ಜುನನಿಗೆ ಹೇಳ್ತಾಳೆ, ಭಾರವರಿ ರಸ್ತೆ ಜನನಿಗೆ ಸರ್ವಸಾವನ್ನು ಏನು ಮಾಡತಕ್ಕಂಥ ಕೈ ಕಳಿಸೋಣ ಭಾಗವತದಿಂದ ಕಥೆ ನಿಮಗೆಲ್ಲ ಗೊತ್ತದ, ಇನ್ನ ಹೇಳಬೇಕಾಗಿದ್ದಿಲ್ಲ. ತಿಳಿಯಬೇಕಾದ ಪಾಠ ಬಹಳ ಗೊತ್ತಿದೆ. ಕ್ಷಮಾಗುಣ ಎಷ್ಟರ ಮಟ್ಟಿಗೆ ನಾವು ಅದನ್ನ ಕಳ್ಕೊಳ್ತಾ ಇದ್ದೇವೆ ಅಂತಂದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕ್ಷಮಾಗುಣವನ್ನು ನಾವು ಕಳ್ಕೊಳ್ತಾ ಇದ್ದೇವೆ. ನಮ್ಮ ಪ್ರಾಚೀನ ಪರಂಪರೆಯಲ್ಲಿ ಎಂತೆಂಥ ದ್ರೋಹ ಮಾಡಿದವರಿಗೂ ಕ್ಷಮೆಯನ್ನು ಮಾಡಿ ಕಳಿಸಿದಂತಹ ನಿದರ್ಶನಗಳು ಸಾವಿರಾರು ಸಿಗ್ತದೆ. ಮನೆಯೊಳಗ ಅತ್ತಿ ಮಾವ ಏನ್ರೆ ಅಂದ್ರೆ, ಅವ್ವ ಅಪ್ಪ ಏನ್ರೆ ಅಂದ್ರೆ, ಹೋಗಿ ಬಿಡೋ ಏನು ದೊಡ್ಡವರು ಅಂದಾಗ ನಮ್ಮ ಸೌಜನ್ಯವೂ ನಮ್ಮಲ್ಲಿ ಕೊಡೋದಿಲ್ಲ, ಆ ಕ್ಷಮಾಗಳನ್ನು ನಮ್ಮಲ್ಲಿ ಕೊಡೋದಿಲ್ಲ. ಇದು ನಾವು ಕಲಿಯಬೇಕಾದಂತಹ ಪಾಠ. ದ್ರೌಪದಿ ಹೇಳ್ಕೊಡ್ತಾಳೆ, ಮಾನವೀಯ ಕೃತಿಗೆ ಆ ಮಗನನ್ನ ಕಳೆದುಕೊಂಡ ದುಃಖ ಬರೋದು ಬೇಡ, ನನಗೆ ಈ ಗೊಂದಲ ಬರಲಿ, ಇನ್ನೊಬ್ಬರಿಗೆ ಬರೋದು ಬೇಡ. ಇದರ ಒಳ ಆಚೆ ಇನ್ನೊಂದು ಬೇರೆ ಅಲ್ಲ. ಅಶ್ವತ್ಥಾಮಾಚಾರ್ಯ ಅಂದ್ರೆ ಯಾರು? ವೃತದೇವಿ. ದ್ರೌಪದಿ ಅಂದ್ರೆ ಯಾರು? ಭಾರತೀ ದೇವಿ. ಮೂಲ ರೂಪದಲ್ಲಿ ಭಾರತೀ ದೇವಿ ವೃತದೇವಿಗೂ ಏನ್ ಸಂಬಂಧ? ತಾಯಿ ಮಗನ ಸಂಬಂಧ. ದ್ರೌಪದಿ ಅವರು 5 ಜನ ಮಕ್ಕಳನ್ನು ಕಳ್ಕೊಂಡಿರಿ, ನನ್ನ ಕಣ್ಣನ್ನು ಇನ್ನೊಬ್ಬ ಮಗನ ಕೊಲ್ತೀರಿ. ಮಾರವರಿ ರಸ್ತೆ ಇವನೇ ಖರೆ ಮಗ ವೃತದೇವರು. ಈ 5 ಜನ ಮಕ್ಕಳು ಈ ಅವತಾರಕ್ಕೆ ಅಷ್ಟೇ ಸಂಬಂಧವು. ಖರೆ ಮಗ ಯಾರು? ಇವನೇ ವೃತದೇವರೇ. ಹಾಗಾಗಿ 5 ಜನ ಮಕ್ಕಳನ್ನ
ಶಿಕ್ಷೆ ಕೊಡಬಾರದು. ಏನ್ ಮಾಡಬೇಕು? ಬರೀ ಗೊಂದಲವಾಗಿದ್ದೇನೆ. ಕೃಷ್ಣ ನೀ ಹೇಳಿ ಏನ್ ಮಾಡ? ಕೃಷ್ಣ ಅಡುಗಾಡಿನ ದೀಪ ಇಡುತ್ತೆ. ಬ್ರಹ್ಮ ಬಂತು ನಹಂತವ್ಯ ಆತತಾಯಿ ಉದಾಹರಣ. ಖರೆ ನೀ ಹೇಳಿದ್ದು ಅಷ್ಟೇ ಮಾಡಿ ಕೆಲಸ. ಏನು ಬ್ರಾಹ್ಮಣ ಆಗ್ಯಾನ ಅಂತ ಹೇಳಿ ಕೊಲ್ಬೇಡ, ಕೆಟ್ಟ ಕೆಲಸ ಮಾಡ್ಯಾನ ಅಂತ ಹೇಳಿ ಅವನ್ನ ಕೊಲ್ಲು. ಏನ್ ಮಾಡ್ಬೇಕು? ಹಿಂಗ್ ಹೇಳಿದ್ರೆ ಅಡುಗಾಡಿನ ದೀಪ ಇಡೋದಂತಾರ ಭೀಮಸೇನ ದೇವರಿಗೆ ಅರ್ಥ ಆಗಿಬಿಡ್ತು. ಗೊತ್ತಾಯ್ತು ನೀವು ಒಳಗೆ ಏನಂದ್ರೆ ಅರ್ಥ ಆಗಿಬಿಡ್ತು. ಕೊಂದಿರಬಾರ್ದು, ಏನು ಅಂತಾರಲ್ಲ ನಮ್ಮಲ್ಲಿ, ಹೊಡೆದಿರಬೇಕು, ಬೆಟ್ಟ ಹಾಕಿರಬಾರ್ದು, ಆ ಅಂಗಡಿ ಮಾಡಿ ಕಳಿಸು ಅಂತ ಹೇಳಿದಂಗಾಯ್ತು. ಅದಕ್ಕೆ ಶುಕಾಚಾರ್ಯ ಹಣಿ ಮೇಲೆ ಒಂದು ಮಣಿ ಇತ್ತಂದು, ಆ ಮಣಿ ಕಿತ್ತಿಬಿಟ್ಟು, ಮಣಿಯನ್ನ ಕಿತ್ತಿ ಬಿಟ್ಟಿದ್ದಾರೆ. ಅವರಿಗೆ ಇದ್ರೂ ಹೋದಂಗೆ ಲೆಕ್ಕ ಆಯ್ತು. ಭಾರಿ ಗೌರವಾನ್ವಿತ ಆದಂತಹ ವ್ಯಕ್ತಿ, ಬಹಳಷ್ಟು ಸತ್ಕಾರ್ಯಗಳನ್ನು ಮಾಡಿದ್ದಾನೆ, ಬೇಕಾದಷ್ಟು ದಾನ ಧರ್ಮಗಳನ್ನು ಮಾಡಿದ್ದಾನೆ, ಯಜ್ಞಯಾಗಾದಿಗಳನ್ನು ಮಾಡಿದ್ದಾನೆ, ಏನೇನೋ ಉಪಕಾರ ಮಾಡಿದ್ದಾನೆ, ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿದ್ದಾನೆ. ಆ ವ್ಯಕ್ತಿ ದೊಡ್ಡ ಸಭೆಯನ್ನೆಲ್ಲ ಅವಮಾನ ಮಾಡಬೇಕು. ಆ ವ್ಯಕ್ತಿ ಇದು ಸತ್ಯತೆ ಆಗ್ತದೆ. ಹಾಗಾಯ್ತು ಪರಿಸ್ಥಿತಿ. ಆ ಮಣಿಯನ್ನು ಕಿತ್ತಿ ಕಳಿಸಿದ್ದಾರೆ ಭೀಮಸೇನ ದೇವರು. ಇಷ್ಟೆಲ್ಲ ನಡೆಯಿತು. ಆದ್ರೆ ಆ ಅಶ್ವತ್ಥಾಮಾಚಾರ್ಯ ಇಷ್ಟೇ ಕೆಲಸ ಮಾಡಿಬಿಟ್ಟಿದ್ದಿಲ್ಲ. ಈ ಪಾಂಡವರ ಒಂದು ಕುಡಿ ಗರ್ಭದಲ್ಲಿ ಒಂದು ಬೆಳೀತಾ ಇತ್ತು. ಅರ್ಜುನನ ಮಗ ಅಭಿಮನ್ಯು, ಅಭಿಮನ್ಯುವಿನ ಹೆಂಡತಿ ಉತ್ತರಾದೇವಿ, ಉತ್ತರಾದೇವಿ ಗರ್ಭಿಣಿಯಾಗಿದೆ. ಯುದ್ಧ ಆರಂಭಕ್ಕಿಂತ ಮೊದಲಿಗೆ ಉತ್ತರಾದೇವಿ ಗರ್ಭಿಣಿಯಾಗಿತ್ತು. ಆಮೇಲೆ ಯುದ್ಧ ಆರಂಭ ಆಯಿತು. ಯುದ್ಧದಲ್ಲಿ ಅಭಿಮನ್ಯು ಸತ್ತೋದ್ರು. ಆದ್ರೆ ಪಾಂಡವರ ಮೊಮ್ಮಗ, ಅರ್ಜುನನ ಮೊಮ್ಮಗ. ಏನ್ ಹೇಳಿ ಬಂದಿದ್ದಾರೆ ದುರ್ಯೋಧನ, ಪಾಂಡವರ ಸಂತತಿ ನಾಶ ಮಾಡ್ತೀನಿ ಅಂತ ಹೇಳಿ. ಇದು ಒಂದು ಸಂತತಿ ಬೆಳೀತದೆ, ಹಿಂಗಾಗಿ ಇದನ್ನು ನಾಶ ಮಾಡಬೇಕು. ಏನ್ ಮಾಡಬೇಕು? ಇನ್ನು ಹುಟ್ಟೆ ಅದ್ರ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಡ್ತಾರೆ. ಅಶ್ವತ್ಥಾಮಾಚಾರ್ಯ ಬೆಂಕಿ ಓಡಿ ಬರ್ತಾಳೆ ಉತ್ತರಾದೇವಿ. ನಿನ್ನ ಹೊರೆತು ಹೊರವರನ್ನು ನಾನು ಹರಿಯೇ ಹರಿಯೇ ಆದಿವಾದಿ ಮಹಾಭಾವೋ ದೇವ ದೇವ ಜಗತ್ಪತೆ ನಾಣ್ಯಂ ಪದಭಯಂ ಪಶ್ಯೇ ಯತ್ರ ಮುಖ್ಯ ಪರಸ್ಪರಂ. ಓಡಿ ಬಂದಿದ್ದಾರೆ ಉತ್ತರಾದೇವಿ, ರಕ್ಷಣೆ ಮಾಡಿದ. ಮೇ ಗರ್ಭೋಜಿ ಬಾಧ್ಯಸ, ನನಗೇನಾದ್ರೂ ತೊಂದರೆ ಕೊಡ್ತಿದ್ರೆ ಕೊಡ್ಲಿ ಬ್ರಹ್ಮಾಸ್ತ್ರ. ಮಗಳಿಗೆ ಮಕ್ಕಳಿಗೆ ಆಗಲ್ಲ. ಆ ತಾಯಿ ಕೇಳ್ಕೊಂಡ್ರೆ ನನಗೇನು ಆಗ್ತದೆ ಆಗಲಿ, ಒಳಗಿದ್ದ ಮಗುವಿಗೆ ಏನೂ ಆಗಬಾರದು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿದ್ದಾಳೆ. ಭಗವಂತ ಅಭಯವನ್ನು ನೀಡಿದ. ಅವಶ್ಯವಾಗಿ ಬದುಕಿಸ್ತೇವೆ. ಬ್ರಹ್ಮಾಸ್ತ್ರ ಬಿಟ್ಟು ನಾವು ಸತ್ಯ ಹೋಗ್ಬೇಕದು. ಇಲ್ಲಾಂದ್ರೆ ಬ್ರಹ್ಮಾಸ್ತ್ರಕ್ಕೆ ಮರ್ಯಾದೆ ಉಳಿತು. ಬೇಕಾದ್ರೆ ನಾನು ಬದುಕಿಸ್ತೀನಿ ಅಂತ ಒಂದು ಸತ್ಯ ಮಾತುಪಟ್ಟು ನಾನು ಮುಗಿತು. ಬೇಕಾದಾಗಿ ನಾನು ಬದುಕಿಸೇ ಇರ್ತೇನೆ. ಒಂದಲ್ಲ 3 ಬ್ರಹ್ಮಾಸ್ತ್ರ ಬಿಡು, ನಾ ಬದುಕಿಸ್ತೇನೆ ಅಂತ ಪರಮಾತ್ಮ ಒದಗಿಸಿದ. ಅವನೇ ಪರೀಕ್ಷಿತನಾಗಿ ಹುಟ್ಟಿದ. ಅಭಿಮನ್ಯುವಿನ ಮಗನಾಗಿ ಅವನೇ ಪರೀಕ್ಷಿತನಾಗಿ ಹುಟ್ಟುತ್ತಾನೆ ಎಂಬುದಕ್ಕೆ ಹುಟ್ಟುವಾಗಲೂ ಮೃತವಾಗಿ ಹುಟ್ಟಿದ್ದ ಪರೀಕ್ಷಿತ. ಪರಮಾತ್ಮ ಆ ಗರ್ಭದ ಒಳಗೆ ಪ್ರವೇಶ ಮಾಡಿದ್ದಾನಂತೆ. ಗರ್ಭದ ಒಳಗೆ ಪ್ರವೇಶ ಮಾಡಿ ಆ ಕೂಸು ಎಲ್ಲಿತ್ತು ಆ ಕೂಸಿನ ಸುತ್ತಲೂ ತಿರುಗುತ್ತಾನಂತ. ಎಲ್ಲಿ ಜಾಗ ಇತ್ತು, ಹೆಂಗೆ ತಿರುಗುತ್ತಿದ್ದು ಇವರಿಗೆ ಗೊತ್ತು. ಅವನಿಂದಲೇ ಸಾಧ್ಯ. ಶಕ್ತಿ ಅದ್ಭುತ. ಕೈಯಲ್ಲಿ ಗದೆಯನ್ನ ಹಿಡ್ಕೊಂಡು ತಿರುಗಿದ್ದಾನಂತೆ ದೇವರು. ಹಿಡ್ಕೊಂಡು ಜಾಗ ಸಿಕ್ಕಿತ್ತಲ್ಲಿ ಅವರಿಗೆ. ದೇವರಿಗೆ ಅಣುರಣೀಯನ ಮಹತೋ ಮಹೀಯನ, ಅಣುವಿಗಿಂತಲೂ ಅಣು ಆಗ್ತಾನೆ ದೇವರು. ಇದೇ ಉದಾಹರಣೆ. ಬರೀ ಮೇಲ್ನೋಟಕ್ಕೆ ಪುರಾಣ ಓದಿ ಹೆಂಗ್ ಸಾಧ್ಯದ್ರಿ, ಎಲ್ಲ ಸುಳ್ಳು ಹೇಳ್ತೀವಿ, ಪುರಾಣ ತಂದು ಬಿಡ್ತೀವಿ ನಾವೆಲ್ಲ. ಪುರಾಣದ ವಾಕ್ಯ ಇದೆ. ದೇವರ ಗರ್ಭವನ್ನು ಪ್ರವೇಶ ಮಾಡಿದ, ಅಲ್ಲಿ ತಿರುಗಿದ. ಹೆಂಗ್ ಸಾಧ್ಯ? ನಾವು ಲೌಕಿಕ ದೃಷ್ಟಿಯಿಂದ ನೋಡುವಂತ ಹೆಂಗ್ ಸಾಧ್ಯವೇ ಇಲ್ಲ. ಆದರೆ ವೇದಗಳ ಆಧಾರವನ್ನು ಇಟ್ಟುಕೊಂಡಾಗ ಪರಮಾತ್ಮನ ಹೆಂಗೆಲ್ಲ ತಿಳಿದು ಈ ವಾಕ್ಯವನ್ನು ಓದಿದಾಗ ಅರ್ಥ ಆಗ್ತದೆ. ಅಣುವರಣೀಯನ ಮಹತೋ ಮಹೀಯನ. ಭಗವಂತ ಅಣುವಿಗಿಂತಲೂ ಅಣುವಾಗಿ ಹೋಗುವಂತ, ಆ ಗರ್ಭಕ್ಕಿಂತಲೂ ಅಣು ಆಗ್ತಾನೆ ದೇವರು. ಹಾಗೆ ಪರಮಾತ್ಮ ತಿರುಗಿದ್ದಾನೆ. ಆದರೆ ಹುಟ್ಟುವಾಗ ಸತ್ಯ ಹುಟ್ಟಿದ್ದಾವೆ. ಆದರೂ ಪರಮಾತ್ಮ ಅದನ್ನು ಬದುಕಿಸಿದ. ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ತಿಳಿಸ್ತಾರೆ. ಪುನರುಚ್ಚಿ ಗಜಾನಾಸ ಕೇಶವ ಮತ್ತೆ ಬದುಕಿಸಿದ್ದಾನೆ ಪರಮಾತ್ಮ. ಇಷ್ಟೆಲ್ಲ ಆದಮೇಲೆ
ಪರೀಕ್ಷಿತ ಪರಿತಃ ಈಕ್ಷಿತ ಸುತ್ತಲೂ ನೋಡಿದ ಅನ್ನೋದಕ್ಕಾಗಿ ಪರೀಕ್ಷಿತ ಅಂತ ಅನಿಸಿಕೊಂಡ. ನಾವು ಎಲ್ಲರೂ ಪರೀಕ್ಷಿತರೇ. ಅವನಿಗೆ ಇನ್ನೊಂದು ಹೆಸರು ವಿಷ್ಣು ರಾತ. ಯಾಕಂದ್ರೆ ವಿಷ್ಣುವೇ ತ್ರಾತ ರಕ್ಷಣೆ ಮಾಡಿದ ಅನ್ನೋದಕ್ಕಾಗಿ ವಿಷ್ಣು ರಾತ. ಪರೀಕ್ಷಿತ ಅಂತ ಸುತ್ತಲೂ ನೋಡಿದ್ದಕ್ಕಾಗಿ ಪರೀಕ್ಷಿತ ಅಂತ ಹೆಸರು. ಹೀಗೆ ವಿಷ್ಣು ರಾತ ಪರೀಕ್ಷಿತ ಅಂತ ಎರಡು ಹೆಸರು. ನಾವೆಲ್ಲ ವಿಷ್ಣು ರಾತ ದೇವ ರಕ್ಷಣೆ ಮಾಡಿದ ಅಂತ ಬದುಕಿ ಬಂದೀವಿ. ಇಲ್ಲಾಂದ್ರೆ ನಾವು ಬದುಕ್ತಿದ್ದೆ ಗರ್ಭದೊಳಗೆ ಹೆಂಗಿರ್ತದೆ ಗರ್ಭ ಬರ್ತದೆ ಇದೆ ಇಲ್ಲಿ ಚೂರು ಸರದಾಳಿಕೆ ಜಾಗ ಇರೋದಿಲ್ಲ. ತಾಯಿ ತಿನ್ನಂತ ಸಿಹಿ ಪದಾರ್ಥ ತಿಂದ್ರೆ ಮೈಯೆಲ್ಲ ಜಿಡ್ಡಾಗತ್ತೆ. ಖಾರ ಪದಾರ್ಥ ತಿಂದ್ರೆ ಮೈ ಮೇಲೆ ಬಿದ್ದಲ್ಲೆಲ್ಲ ಉರಿತದೆ. ಇಲ್ಲೋ ಒಂಚೂರು ಕೈ ತುದಿಗೆ ಜಂತು ಪಚ್ಚಿ ಚಿಗಟ ಓಡೆ ತೊಳ್ಕೊಂಡ್ ಬರ್ತೀವಿ, ಮೈಯೆಲ್ಲ ಜಿಡ್ಡಾಗತ್ತೆ. ಎದ್ದು ಸ್ನಾನನೇ ಮಾಡಿ ಬರ್ತೀವಿ. ಆದ್ರೆ ಎದ್ದು ಸ್ನಾನ ಮಾಡ್ತೀವಿ ಅಂತಂದ್ರೆ ಗರ್ಭದಾಗ ಜಾಗದೆ ಮೈಯೆಲ್ಲ ಉರಿತದ ಅಂತ ಹೇಳಿ ಎದ್ದು ಸ್ನಾನ ಮಾಡಿ ಬರ್ತೀವಿ ಅಂದ್ರೆ ಗರ್ಭದೊಳಗೆ ಜಾಗ. ಆದರೂ ದೇವರು ನಮ್ಮನ್ನೆಲ್ಲ ಬದುಕಿಸಿದ್ದಾನೆ, ಹುಟ್ಟಿಸಿದ್ದಾನೆ. ತಾಯಿಯ ಮಲಮೂತ್ರಗಳು ಅಲ್ಲಿ ಬೀಳುತ್ತದೆ. ನನ್ನ ವ್ಯಕ್ತಿಯ ಆ ಕೂಸಿನ ಮಲಮೂತ್ರಗಳಂತೂ ಸರಿಯೇ ಸರಿ. ಸುತ್ತಲೂ ರಕ್ತ, ಕೀವು, ಮಾಂಸ. ವಿಚಾರ ಮಾಡಿ, ಧೂಳ ಕಸ ಅದು ಇದು ಸಾಮಾನ್ಯ ರೂಪನಾಗಿರೋದು ಇರುವುದಿಲ್ಲ. ಯಾರು ಈಗ ರಕ್ತ ಕೀವು ಮಾಂಸ ಇಟ್ಕೊಂಡು ರೂಪನಾಗಿರೋಂತಂದ್ರೆ ಇರ್ತೇವೆ. ನಾಲ್ಕು ಇಲಿ ಅವ ಈ ರೂಪನಾಗಿರೋಂತಂದ್ರೆ ಇರ್ತೇವೆ. ಇಲಿ ಹುಲಿ ಅಲ್ಲ, ಇಲಿ. ಆಗ ದೇವರು ಅಂತಲ್ಲಿಯೂ ನಮ್ಮನ್ನ ರಕ್ಷಣೆ ಮಾಡಿದ್ದಾರೆ ಅನ್ನೋದಕ್ಕಾಗಿ ಬದುಕಿವಿ. ಹೀಗಾಗಿ ನಮ್ಮನ್ನೆಲ್ಲರೂ ವಿಷ್ಣುರಾದರೆ. ಆಗ ಪರೀಕ್ಷಿತ ಸುತ್ತಲೂ ಇದ್ದ ದೇವರನ್ನ ನೋಡಿದ, ನಾವು ನೋಡ್ಲಿಲ್ಲ. ಅಷ್ಟೇ ವ್ಯತ್ಯಾಸ. ನಾವು ನೋಡಿದ್ರೆ ಪರೀಕ್ಷಿತ ಆಗ್ತಿದ್ವಿ, ನಾವು ನೋಡ್ಲೇ ಇಷ್ಟೆಲ್ಲ ನಡೀತು. ಮತ್ತೆ ಬದುಕಿಸುತ್ತಾನೆ ಪರಮಾತ್ಮ ಪರೀಕ್ಷಿತನನ್ನು. ಕುಂತಿ ಓಡಿ ಒಂದು ಸ್ತೋತ್ರ ಮಾಡಿದ. ಕೃಷ್ಣ ಇಷ್ಟೆಲ್ಲ ಆದ್ಮೇಲೆ ಹೋಗ್ಬರ್ತೀನಿ ಅಂತ ಅಂದ. ಆಯ್ತು, ನಿಮಗೆಲ್ಲರಿಗೂ ರಾಜ್ಯ ಸಿಕ್ತು. ಕೌರವರ ಓಟಳ ಎಲ್ಲ ಶಾಂತ ಆಯಿತು. ಕೌರವರೆಲ್ಲ ಸತ್ತೋದ್ರು. ನಿಮಗೆ ರಾಜ್ಯ ಬಂತು. ದೊಡ್ಡ ರಾಜ್ಯ ಇದೆ, ಬೇಕಾದಷ್ಟು ಐಶ್ವರ್ಯ ಇದೆ, ಸಂಪತ್ತಿದೆ. ಹೋಗಿ ಆರಾಮಿರ್ರಿ, ನಾ ಹೋಗಿ ಬರ್ತೀನಿ ನಿಮ್ಮ ದ್ವಾರಕಾಕ್ಕೆ ಅಂದ ಕೃಷ್ಣ. ಕುಂತಿ ಓಡಿ ಒಂದು ಸ್ತೋತ್ರ ಮಾಡ್ತಾರೆ. ಸರ್ವಸ ಹೋಗ್ತಕ್ಕಂಥ ಸರ್ವಸ ಹೋಗ್ಬೇಡ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ಯುಕ್ತಿ ಹೇಳ್ತೀವಿ ಶ್ಲೋಕ ಗೊತ್ತಿದೆ ಮಾಡಿ ಶ್ಲೋಕ ಸ್ತೋತ್ರ ಮಾಡ್ತಾರೆ. ಅಲ್ಲೋ ಕೃಷ್ಣ, ನೀ ಏನಂದಿ? ಸುಖ, ಸಂಪತ್ತು, ಐಶ್ವರ್ಯ, ದೊಡ್ಡ ರಾಜ್ಯ, ಆರಾಮಿದೆ ಅಂತ ಹೇಳ್ತೀವಿ. ಹಂಗಂದ್ರೆ ಒಂದು ಭಾಷೆಯೊಳಗೆ ಏನು ಹೇಳ್ಬೇಕಾಯ್ತು ಗೊತ್ತಾ? ಕಷ್ಟ ಇದ್ದಾಗ ನಾನು ಇರ್ತೀನಿ, ಸುಖ ಇದ್ದಾಗ ನನ್ನ ಜೊತೆ ಇರೋದಿಲ್ಲ. ಇನ್ನು ಮುಂದೆ ನಿಮಗೆ ಸುಖ ಬಂತು, ಹೀಗಾಗಿ ನಾನು ಇನ್ನು ಹೊರಡ್ತೇನೆ. ಕಷ್ಟ ಇದ್ದಾಗ ಹೇಳಿ ಬರ್ತೇನೆ ಅಂತ ಹೇಳ್ಬೇಕಾಯ್ತು. ಹಾಗಾದ್ರೆ ಕುಂತಿ ಅಂದು ನನಗೆ ಕಷ್ಟನೇ ಇರಲಿ, ಸುಖನೇ ಬರಲಿ. ಯಾಕೆ? ಕಷ್ಟ ಇದ್ದಾಗ ವ್ಯಕ್ತಿ ಜೊತೆಗೆ ನಾವೆಲ್ಲ ಹಂಗೆ ಇದ್ದೀವಲ್ಲ. ಸಂಕಟ ಬಂದಾಗ ವೆಂಕಟ ಬಂದ. ಹೀಗಾಗಿ ಸುಖನೇ ಬೇಡ ನನಗೆ. ಯಾಕೆ? ಸುಖ ಬಂತು ನೀವು ಹೋಗ್ತೀವಿ ನೋಡ್ರಿ. ಎಸಿ ಕಾರಣ ಕಾಲು ಚಾಚ್ಕೊಂಡು ಹೊರಟಾಗ ದೇವ್ರ ನೆನಪಾಗ್ತದೆ. ಯಾಕಾಗ್ತದೆ? ಯಾಕೋ ಅದೇ ಒಂದು ಸ್ವಲ್ಪ ಜ್ವರ ಬರಲಿ, ನೆಗಡಿ ಬರಲಿ, ಅದೇ ಕಾಲು ಪಂಚರ್ ಆಗಲಿ, ಆರಾಮ್ ಕಾಲು ಚಾಚ್ಕೊಂಡು ಎಸಿ ಕಾರ್ ಮೇಲೆ ಕೂತು ಹೊಂಟಾಗ ಕಾರ್ ಎಸಿ ಪಂಚರ್ ಆಗಲಿ, ದೇವಸ್ಥಾನ ಬಂತು ಹೊಂಟ. ಹಾಗಾಗಿ ಕಷ್ಟ ಬಂದಾಗ ನಾವು ವೆಂಕಟರಮಣ ಅಂತೇವೆ, ಸುಖ ಬಂದಾಗ ದೇವರನ್ನ ಕೇಳೋದೇ ಇಲ್ಲ, ನೋಡೋದೇ ಇಲ್ಲ. ಹೀಗಾಗಿ ನನಗೆ ಕಷ್ಟನೇ ಇರಲಿ ಅಂತ ಕೇಳ್ಕೊಂಡ್ರಿ ಕುಂತಿ. ಯಾರು ಕೇಳ್ಕೊಂಡಿಲ್ಲ. ಯಾರೇ ಪ್ರದರ್ಶನ ಹಾಕಿ ನಮಸ್ಕಾರ ಆಗಿ ನಮ್ಮ ಕೈ ಮುಗಿಲಿ, ಕಾಲು ಮುಗಿಲಿ, ಜ್ವರ ಬರಲಿ ಅಂತ ಕೇಳ್ಕೊಂಡಿದ್ದಾರೆ ಎನ್ನದೂ ಇಲ್ಲ. ಹಾಗೆ ಕುಂತಿ ಕೇಳ್ಕೊಳ್ತಾಳೆ, ನನಗೆ ಕಷ್ಟ ಇರಲಿ, ಯಾಕಂದ್ರೆ ದೇವರ ಸ್ಮರಣೆ ಬರ್ತದೆ ಹಾಗೆ ಕೇಳಿಕೊಳ್ತಾಳೆ. ವಿಪದ ಸಂಪನ್ನ ಶಸ್ತ್ರ. ಎಷ್ಟು ಉಪಕಾರ ಮಾಡಿದೆ ಕೃಷ್ಣ, ಎಷ್ಟು ಉಪಕಾರ ಮಾಡಿದೆ. ವಿಶಾಲ ಮಹಾಕ್ರೀಣಿ ಪುರುಷಾರ ದೌಷಣ ಅಸತ್ ಸಭಾಯ ವನಮಾಸಕೃತ್ಸತಃ ಅನೇಕ ಮಹಾವತಸ್ತತಃ ದ್ರೌಣ್ಯಸ್ತದಷ್ಟಾಸ್ಮಃ ವಿರಕ್ಷಿತಃ. ವಿಚಾರ ಮಾಡಿ ಕುಂತಿ ಜೀವನ ವಿಚಾರ ಹೆಂಗಿತ್ತು. ಕುಂತಿ ಜೀವನ ಹುಟ್ಟಿದ್ದು ಎಲ್ಲಿಯೋ, ಬೆಳೆದದ್ದು ಇನ್ನೆಲ್ಲಿಯೋ. ಕುಂತಿ ಭೋಜನ ಆಸ್ಥಾನ. ಏನೋ ಸ್ವಲ್ಪ ದಿವಸ ಆರಾಮಿದೆ. ರಾಜನ ಮಗಳು
ವರ್ಷದ ರಾಜ. ಆದ್ರೆ ಮೈಯೆಲ್ಲ ಬೆಳಕು, ಮ್ಯಾಲೆ ಕಿನ್ನ ವರ್ಷಗಳ ಶಾಪ. ಏನು ಹೆಂಡತಿ ಜೊತೆ ಮಾಡ್ಕೊಂಡ್ರೆ ಗಂಡ ಸತ್ತ ಹೋಗ್ತಾನ ಅಂತ ಹೇಳಿ ಯಾವ ಹೆಂಡತಿ ಇದು ಪೂರ್ತಿ ಜೀವನ ಎಲ್ಲಿಯೂ ಸುಖ ಕಾಣಲಿಲ್ಲ. ಸರಿ, ಗಂಡ ಅವ್ರ ಸುಮ್ಮನೆ ದೂರ ಇದ್ದಾನೆ, ಇಲ್ಲ ಇನ್ನೊಂದು ಹೆಂಡತಿ ಕಟ್ಟಬಂದ, ಅವಳ ಜೊತೆ ಸಂಗ ಮಾಡಿ ಸತ್ತೇ ಹೋದ. ಸಣ್ಣ ವಯಸ್ಸಿಗೆ ವಿಧವೆ ಆದ. ಯಾವ ಹೆಂಡತಿ ಬೇಕು? ಇದು ಪೂರ್ತಿ ಜೀವನ. ದುರ್ವಾಸನ ಕೊಟ್ಟ ವರದಿಂದ ಮಕ್ಕಳನ್ನ ಪಡೆದ ಕೌರವರು ಬಾಯಿ ಬಂದಂದ್ರು. ಇವು ಪಾಂಡವರು ಹುಟ್ಟಿದ್ದೆ ಅಲ್ಲ, ಪಾಂಡು ಸತ್ತ ಮೇಲೆ ಹುಟ್ಟಿದವರು ಏನು ಬಾಯಿ ಬಂದಂಗಂದ್ರು. ಕುಂತಿಗೆ ಏನು ಕುಂತಿಸಿ ಮಕ್ಕಳಲ್ಲಿ ಯಾವುದೋ ಕಾಡಿನೊಳಗೆ ಬೆಳೆಸಿದ್ರು. ದ್ರೋಣಾಚಾರ್ಯ ಹತ್ರ ವಿದ್ಯೆ ಕೊಡಿಸಿದ್ರು. ಕುರುವಂಶದ ಮನೆತನದವರು, ಕುರುವಂಶದ ಕುಡಿಗಳ ಮಕ್ಕಳು ಅಂತ ಹೇಳಿ ಅರಮನೆಗೆ ಅಸ್ತ್ರನಾಮಕ್ಕೆ ಕರ್ಕೊಂಡು ಅಂದ್ರೆ ಬಾಯಿ ಬಂದಂಗ ಬೈದು ಹೊರಗೆ ಹಾಕಿದ್ರು. ಇದೇ ದುರ್ಯೋಧನಾದಿ ವೇದವ್ಯಾಸರ ಮನೆ ಒಳಗಡೆ ಸೇರ್ಕೊಂಡು ಇಲ್ಲಿಯೂ ಸುಖ ಕಂಡಿಲ್ಲ. ವಿಷ ಹಾಕಿ ಬರಬೇಕು ಅಂತ ವಿಚಾರ. ಇಡೀ ಮನೆಗೆ, ಅರಿಗಿನ ಮನೆಗೆ ಬೆಂಕಿಯೊಳಗೆ ಬೂದಿ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿ, ಹಾವುಗಳಿಂದ ರಕ್ಷಿಸಬೇಕು ಅಂತ ಪ್ರಯತ್ನ ಮಾಡಿ, ಅನೇಕ ರೈತರಿಂದ ಕಳಿಸಬೇಕು ಅಂತ ಪ್ರಯತ್ನ ಮಾಡಿ. ಎಲ್ಲಿ ಸುಖ ಕಂಡಿಲ್ಲ? ಏನೋ ಆಯ್ತು, ದೇವರ ಆಯ್ತು, ಹಿಂಗೋ ಬದುಕಿ ಬಂದೆ, ಮದುವೆಯೂ ಆಯ್ತು ಮಕ್ಕಳಿಗೆ. ದ್ರೌಪದಿ ದೇವಿಯನ್ನ ವಸ್ತ್ರಾಪಹಾರವನ್ನು ಮಾಡಿನಿಂದ ನೋಡುವಂತಹ ಪ್ರಸಂಗ ಅಂತಲ್ಲ. ಯಾವ ಅತ್ತಿ ಬೇಸರ ಹೇಳ್ತೀನಿ, ಅತ್ತಿಗೆ ಸೊಸಿ ಮೇಲೆ ಎಷ್ಟೇ ಬೇಸರ ಇರಬಹುದು, ಏನೇ ಸಿಕ್ಕಿ ಇರಬಹುದು, ಆ ಯಾವ ಅತ್ತಿನೂ ನನ್ನ ಸೊಸೆಯರು ವಸ್ತ್ರಾಪಹಾರ ಆಗಲಿ ಅಂತ ಬಯಸೋದಿಲ್ಲ. ಯಾವ ಅತ್ತಿನೂ ಬಯಸೋದು ಅಂಥದ್ದನ್ನು ಕಡೆಯಿಂದ ಕಾಣುವಂತಹ ಪ್ರಸಂಗ ಪೂರ್ತಿಗೆ ಬಂತು. ವಿಶಾಲ ಮಹಾಗ್ನಿ ಪುರುಷ ವಂಶ ರಸತ್ ಸಹಾಯ ವನವಾಸ. ಏನ್ರಿ ವನವಾಸ? ಎಲ್ಲೋ ಕೊರೋನಾದಾಗ ನಮ್ಮನೆ ಒಳಗೆ ನಮ್ಗೆ ಇರ್ಲಿಕ್ಕೆ ಆಗಿಲ್ಲ. ಯಾವಾಗ ಹೊರಗೆ ಅಡ್ಡಾಡಿ ಬಂದಿವೋ, ಯಾವಾಗ ಹೊರಗೆ ಬಂದಿವೋ ಅಂತ ಆಗಿತ್ತು ನಾವು. ಅನ್ಸತ್ತು ಎಲ್ಲಾ ಕಾಡಿನ ಇರಬೇಕು. ಈಗಿನ ಸಾಧ್ಯ ಅಲ್ಲಿ ರಾಜ ಹೋಟೆಲ್ ಏನಂತ ಆ ಕಾಲಕ್ಕೆ ದಟ್ಟ ಅಡವಿ ಅಂದ್ರೆ ಅಡವಿನೇ, ಏನೂ ಇಲ್ಲ. ಮೃಗಗಳಲ್ಲ, ಕ್ರೂರ ದೈತ್ಯರು, ಮನುಷ್ಯರನ್ನೇ ತಿನ್ನುವಂತಹ ದೈತ್ಯರು. 12 ವರ್ಷ ಅದೇ ಇಲ್ಲೇ ಹೇಳಿದ್ದಲ್ಲ, ನಾವು ಇಲ್ಲಿ ಅವಾಗ ರೂಮ್ನಾಗಿರಿ ಅಂತಂದ್ರೆ ಇಲ್ಲಿ ಪ್ರಯಾಣ ಹೋಗಲ್ಲ. ನಾವು ಇವಾಗ ಅಡಿಯೊಳಗೆ ಇರುವ ಕ್ಯಾರೆಟ್ ಬೆಳೆಸಿದ ಗತಿಯಲ್ಲ. ವನವಾಸದಲ್ಲಿ ನಾವು ಬೆಳಗ್ಗೆ ಬಂದೆ. ವನವಾಸ ಏನು ಯುದ್ಧ, ಆ ಯುದ್ಧದೊಳಗೆ ಇವತ್ತಿನ ಏನು ಯುದ್ಧನ ಇಲ್ಲ. ಹರಿವಾಗಿ ಶಸ್ತ್ರಗಳು ಏನೇನೋ ಆಯುಧಗಳು, ಅಕ್ಷೋಹಿಣಿಗಟ್ಟಲೆ ಜನ. ಅದು ನನಗೆ ನನ್ನ ಮಕ್ಕಳಿಗೆ ಒಂದು ಸ್ಕ್ರಾಚ್ ಆಗಿಲ್ಲ, ಅದು ವಿಶೇಷ. ಒಂದು ಸ್ಕ್ರಾಚ್ ಆಗಿಲ್ಲ ನನ್ನ ಮಕ್ಕಳ ದೇಹದ ಮೇಲೆ. ಅಷ್ಟು ದೇವರು ನಮ್ಮನ್ನು ರಕ್ಷಣೆ ಮಾಡಿದ್ದಾರೆ. ಇವತ್ತು ರಾಜ್ಯ ಬಂತು, ನೀವು ಬಿಟ್ಟು ಹೋಗ್ತೀನಿ ಅಂತ ಹೇಳಿದ ಕೃಷ್ಣ. ಹಾಗಾದ್ರೆ ಈ ರಾಜ್ಯ ಬೇಡ, ಸಂಪತ್ತು ಬೇಡ, ಬೇಡ, ನೌಕರಿ ಇದ್ರೆ ಸರ್ ಎಂತಹ ಕಷ್ಟ ಬಂದು ನಾನು ದಾಟ್ತೀನಿ, ಜೊತೆಗೆ ನೀನು ಇದ್ದಿ ಅಂತ ಹೇಗೆ ಇದೆ ನನಗೆ ಅಂತ ಬುದ್ಧಿ. ಇಷ್ಟೆಲ್ಲ ಆದ್ಮೇಲೆ ಅವಳನ್ನೆಲ್ಲ ಸಮಾಧಾನ ಮಾಡಿ ಧರ್ಮರಾಜ ಆಗೋದ್ರಿಂದ ಆದ್ಮೇಲೆ ಧರ್ಮರಾಜನಿಗೆ ಭೀಷ್ಮಾಚಾರ್ಯ ಹತ್ರ ಕರ್ಕೊಂಡು ಹೋಗಿ ಅವನಿಗೆ ಉಪದೇಶವನ್ನೆಲ್ಲ ಮಾಡಿಸಿ ಅವನಿಗೆ ರಾಜ್ಯದಲ್ಲಿ ಅಭಿಷೇಕವನ್ನು ಮಾಡಿ ಪರಮಾತ್ಮ ತಾನಲ್ಲಿಂದ ಹೊರಟಿದ್ದಾನೆ. ಪರೀಕ್ಷಿತ ರಾಜ ತಾನು ಮುಂದೆ ಪಾಂಡವರೆಲ್ಲ ತಾವು ಎಷ್ಟೋ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿದ್ದಾರೆ. ಪರೀಕ್ಷಿತ ಯೋಗ್ಯವಾದ ವಯಸ್ಸಿಗೆ ಬಂದಾಗ ಅವರಿಗೆ ರಾಜ್ಯವನ್ನು ಕೊಟ್ಟಿದ್ದಾರೆ. ಆಮೇಲೆ ಪಾಂಡವರು, ಕುಂತಿ, ದ್ರೌಪದಿ ಎಲ್ಲರೂ ಸೇರಿ ಮಹಾಪ್ರಸ್ಥಾನಕ್ಕೆ ಅಂತ ಹೊರಟಿದ್ದಾರೆ. ಅವರೆಲ್ಲ ಹೊರಟರು. ಪರೀಕ್ಷಿತ ರಾಜ್ಯದಲ್ಲಿ ಅಭಿಷಿಕ್ತನಾಗಿ ರಾಜ್ಯವನ್ನು ಪರಿಪಾಲನೆಯನ್ನು ಮಾಡ್ತಾ ಇದ್ದಾನೆ. ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾಗ ಕೃಷ್ಣ ಪರಂಧಾಮವನ್ನು ಸೇರಿದ್ದಾನೆ. ಕೃಷ್ಣ ಪರಂಧಾಮ ಸೇರಿದ ಮೇಲೆ ಈ ಪಾಂಡವರೆಲ್ಲ ಹೊರಟಿದ್ದು. ಪರೀಕ್ಷಿತ ರಾಜನಾದ ಎಷ್ಟೋ
ಎತ್ತು ನಿಂತಿದೆ, 3 ಕಾಲು ಇಲ್ಲ, ಒಂದೇ ಕಾಲ ಮೇಲೆ ನಿಂತಿದೆ, ಅದನ್ನು ಹೊಡಿತಾ ಇದೆ. ಏನಿದು ಅಂತ ಹೇಳಿ ಅವನನ್ನೇ ಸಂಹಾರ ಮಾಡ್ತೀನಿ ಅಂತ ಹೊರಟ. ಅವನು ಬಂದು ಕಾಲಿಗೆ ಬಿದ್ದು ಶರಣಾಗತಿಯನ್ನು ಹೊಂದಿದ್ದಾನೆ. ಯಾರು ನೀನು, ಏನ್ ಮಾಡ್ಲಿಕ್ಕೆ ನಾನು ಕಲಿದ ತಿಳ್ಕೊಂಡು ನನ್ನ ಕಲಿಯ ಶುರುವಾಯಿತು. ಕೃಷ್ಣ ತಾನು ಬರಂದಾರಕ್ಕೆ ಹೋದ ಮೇಲೆ ಕಲಿಯುಗ ಆರಂಭ ಆಯಿತು. ಕೃಷ್ಣ ಇರೋದಕ್ಕೆ ಕಲಿ ಬರಲಿದ್ದಿದ್ದು. ಕೃಷ್ಣ ಯಾವಾಗ ಬರಂದಾರಕ್ಕೆ ಹೋದಾಗ ಕಲಿಯುಗ ಆವಾಗ ಆರಂಭ ಆಯಿತು. ಹೀಗಾಗಿ ನನ್ನ ಹೇಳಿದ್ರು, ನಂದೇನ್ ಕೆಲಸ ಅಂತಂದ್ರೆ ಇದೇ ಆಕಳ ಎತ್ತುಗಳನ್ನು ಹೊಡೆಯೋದೇ ನನ್ನ ಕೆಲಸ. ಇವತ್ತೆಲ್ಲ ನಡೀತದೆ ಇದೆ. ಹಾಗಾದ್ರೆ ನಿನ್ನನ್ನೇ ಸಮಾನ ಮಾಡ್ತೀನಿ ಅಂತ ಹೊರಟಾಗ ಅವನು ಬಂದು ಕಾಲಿಗೆ ಬಿದ್ದಿದ್ದಾನೆ. ಅವೇ ಸತ್ಯ, ತಪಸ್ಸು, ದಯಾ, ಶೌಚ ಅಂತ 4 ಕಾಲಗಳು. ಎತ್ತು ಅಂದ್ರೆ ಧರ್ಮ. ಧರ್ಮಕ್ಕೆ 4 ಕಾಲು: ಸತ್ಯ, ಶೌಚ, ತಪಸ್ಸು, ದಯಾ. ಇವತ್ತು ಯಾರು ಉಳಿದಿಲ್ಲ. 3 ಕಾಲ ಸತ್ಯ ಉಳಿದಿಲ್ಲ, ತಪಸ್ಸು ಉಳಿದಿಲ್ಲ, ದಯಾ ಉಳಿದಿಲ್ಲ. ಶೌಚ ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಏನೋ ಹೊಡೆದಂಗೆ ಮಾಡ್ಯಾರ, ಅದನ್ನು ಹೊಡಿಲಿಕ್ಕಂತ ಕಲಿ. ನಮ್ಮ ಕಥೆನೇ ಇದೆ. ಅದೇ ಕಲಿ ಅಂದ್ರೆ ನಾನು ಹೊಡಿಲಿಕ್ಕೆ ಗೊತ್ತಿಲ್ಲ. ಶೌಚ, ಸತ್ಯ, ತಪಸ್ಸು, ಶೌಚ ನಾವೆಲ್ಲರೂ ಉಳಿಸ್ಕೊಂಡಿವಂತೆ, ಏನೇನೇನೋ ಉಳಿಸ್ಕೊಂಡಿರೋ ಅದೇ ಕಲಿಯುಗ. ಆಗ ಇಲ್ಲ, ನಿನ್ನನ್ನು ಕೊಲ್ತೇನೆ ಅಂತಾನೆ ನಾನು ಬಂದೆ, ಆದ್ರೆ ನೀ ಕಾಲಿಗೆ ಬಿದ್ದದ್ದಕ್ಕಾಗಿ ನಾನು ಕೊಲ್ಲದೆ ಬಿಡ್ತೇನೆ. ಶರಣಾಗತಿಯಾಗಿ ನಾನು ರಕ್ಷಣೆಯನ್ನು ಮಾಡುವಂತ ನಿಯಮ ಇಟ್ಟುಕೊಂಡಲ್ಲ. ಹೀಗಾಗಿ ನೀನು ಶರಣ ಬಂದದ್ದಕ್ಕಾಗಿ ನಿನ್ನನ್ನ ಕೊಲ್ಲದೆ ಬಿಡುತ್ತೇನೆ. ಆದ್ರೆ ಒಂದು ನನ್ನ ರಾಜ್ಯದೊಳಗಿರ್ತಕ್ಕಂಥ ಗಡಿಪಾರ ಮಾಡ್ತೇನೆ, ಹೊರಗಡೆ. ಅಲೋ ಸರಿ, ನಿನ್ನ ರಾಜ್ಯದೊಳಗೆ ಇರುವಾಗ ಹೊರಗೆ ಎಲ್ಲಿ ಹೋಗಿ? ನಾನು ಇಡೀ ಭೂಮಂಡಲ ನಿಮ್ಮ ರಾಜ್ಯ ಅದ. ಹೌದಪ್ಪ, ಈ ರಾಜ್ಯ ಬಿಟ್ಟು ಇನ್ನೊಂದು ರಾಜ್ಯ ಅದ, ಅಲ್ಲಿ ಹೋಗಿರ್ತೀನಿ ಅಂದ್ರೆ ಅದಿಲ್ಲೇ ಇಲ್ಲ. ಇಡೀ ಭೂಮಂಡಲವೇ ನಿಮ್ಮ ರಾಜ್ಯ, ಎಲ್ಲಿ ಇರಲಿಲ್ಲ ನಾನು ಅಂತ ಕೇಳಿದ ಕಲಿ. ಅದಕ್ಕೆ ನಿಮ್ಮನ್ನ ನಾನು ಜಾಗ ಕೊಡ್ತೀನಿ, ಅಲ್ಲಿ ಇರು. ಎಲ್ಲಿ ಸೆರೆ ಕುಡಿತಾರಲ್ಲ ಅಲ್ಲಿ ಹೋಗಿರು, ಎಲ್ಲಿ ವೇಷಾಸ್ತ್ರೀಯರೆಲ್ಲ ಇರ್ತಾರಲ್ಲ ಅಲ್ಲಿ ಹೋಗಿರು, ಜೂಜಾಡ್ತಾರಲ್ಲ ಅಲ್ಲಿ ಹೋಗಿರು. ಜೂತಂ, ಪಾನ್, ಸ್ತ್ರೀಯ, ಪ್ರಾಣಿ ಹಿಂಸೆ ಎಲ್ಲ ಇರ್ತಲ್ಲ ಅಲ್ಲಿ ಹೋಗಿರು. 4 ಜಾಗ ಕೊಟ್ಟು ಅಲ್ಲಿ ಹೋಗಿರು ನೀವು. ಕಲಿಯಂತ ಇನ್ನೊಂದು ಯಾವ್ದು ಕೊಟ್ಟಿಲ್ಲ, ಬಂಗಾರದಾಗಿರು. ಬಂಗಾರದಾಗಿರುವಂತಂದ್ರೆ ಇದು ಎಷ್ಟು ಕಡೆ ಬಂಗಾರ ಅಂತ ನಮ್ಗೆ ತುಂಬ ಹಾಕೊಳ್ಳೋದಲ್ಲ, ಹೇಳ್ಕೊಂಡಿರ್ತಾರೆ ನಮ್ಮ ಮಂದಿಯೆಲ್ಲ. ಎಲ್ಲ ಕಡೆ ಕಲಿ ಇದ್ದಾಗ ಕಲಿಯನ್ನೇ ಮೈ ಮೇಲೆ ಹಾಕೊಂಡಾರೆ. ಶ್ರೀಮದಾಚಾರ್ಯರು ಹತ್ತರಲ್ಲಿ ತಿಳಿಸಿಕೊಡ್ತಾರೆ. ಬಂಗಾರ ಮತ್ತು ದೇವರಿಗೂ ಹಾಕ್ತಾರೆ, ಗುರುಗಳಿಗೂ ಸಮರ್ಪಣೆ ಮಾಡ್ತಾರೆ, ಕವಚ ಅಂತಾರೆ, ಇನ್ನೊಂದು ಅಂತಾರೆ. ಎಲ್ಲ ಕಡೆ ಕಲಿಪುತ್ರ ಗತಿ ಏನು ಅಂದ್ರೆ ಎಲ್ಲಿ ಯೋಗ್ಯವೋ, ಎಷ್ಟು ಯೋಗ್ಯವೋ ಅಷ್ಟು ಮಾತ್ರ ಇದ್ರೆ ಅಲ್ಲಿ ಕಲಿಯ ಆದೇಶ ಇಲ್ಲ. ಅದನ್ನೇ ಶ್ರೀಮದಾಚಾರ್ಯರು ಬಹಳ ಸುಂದರ ಹೇಳ್ತಾರೆ. ವಿಹಿತಾತಿರಾಜ್ಞೇನ ನ ಸೇವೆಯಿದ್ರೆ, ಎಷ್ಟು ವಿಹಿತವೋ ಅಷ್ಟು ಅದರ ಸೇವನೆ ಮಾಡಿದರೆ ತಪ್ಪಿಲ್ಲ ಎಂಬುದಾಗಿ ತಿಳಿಸಿ ಎಲ್ಲಾ ಕಡೆ ಬಂಗಾರದಲ್ಲಿ ಕಲಿಯ ಸ್ಥಾನ ಇಲ್ಲ. ದುಷ್ಟವಾದ ದೇವರಿಗೆ ಸಮರ್ಪಿತವಾಗದೇ ಇರುವಂತಹ ಬಂಗಾರದಲ್ಲಿ ಕಲಿಯ ಆದೇಶ ಇದೆ ಎಂಬುದಾಗಿ ತಿಳಿಯಬೇಕು ಅಂತ ಹೇಳ್ತಾರೆ. ಅದಕ್ಕೆ ಮದುವೆ ಇತ್ಯಾದಿಗಳನ್ನೆಲ್ಲ ಬಂಗಾರದ ಆಭರಣಗಳನ್ನು ಮಾಡಿದಾಗ ಮೊದಲಿಗೆ ದೇವರಿಗೆ ಸಮರ್ಪಣೆ ಮಾಡಿ ಆಮೇಲೆ ಧರಿಸುವಂತಹ ಪದ್ಧತಿ ಇರುವಂತಹದ್ದು. ಇಷ್ಟೆಲ್ಲ ಆದಮೇಲೆ ಆದಿನ ದಿನ ಹಾಗೆ ನಡೀತು. ಒಂದಿನ ಹಸಿವೆ ಆಗಿತ್ತು, ಹಸಿವೆ ಎಲ್ಲ ಎರಡಿಕೆ ಆಗಿತ್ತು. ಬೇಟೆಗಾಗಿ ಹೋಗಿದ್ದಾನೆ ಪರೀಕ್ಷಿತ ರಾಜ. ಬಹಳಷ್ಟು ಎರಡಿಕೆ ಆಯಿತು. ಎಲ್ಲಿ ಆದರೂ ನೀರು ಸಿಗ್ತದೆ ಅಂತ ನೋಡಿದ ಅಲ್ಲಿ ಇಲ್ಲಿ ಯಾವ ರೆಸಾರ್ಟ್ ಹೋಟೆಲ್ ಕಾಣಿಸ್ಲಿಲ್ಲ. ಅವಾಗ ಇದ್ದಿದ್ದೇ ಋಷಿಗಳ ಆಶ್ರಮ ಇತ್ತು ಒಳಗೆ ಹೋಗ. ಋಷಿಗಳ ಆಶ್ರಮ ಇದೆ ಅಂತಂದ್ರೆ ಹಣ್ಣು ಹಂಪಲು ಸ್ವಲ್ಪ ನೀರು ಇರ್ತದೆ ಅಂತ ಹೇಳಿ ಶಮೀಕ ಋಷಿಗಳು ಅಂತ ತಪಸ್ಸು ಮಾಡ್ತಾ ಕೊಡ್ತಿದ್ದಾರೆ. ಮೈನಲ್ಲಿ ಎಚ್ಚರನೇ ಇಲ್ಲ. ಏನ್ ಹಗಲಾಗ್ಯದೋ ರಾತ್ರಿ ಆಗ್ಯದೋ, ಎಲ್ಲಿ ಕೂತೀನಿ, ಏನ್ ಮಾಡಿದೀನಿ ಎಚ್ಚರ ಇಲ್ಲ ಕೂತಿದ್ವಿ. ಅದಕ್ಕೆ ಸಮಾಧಿ ಅವಸ್ಥೆ ಅಂತ ಕರೀತಾರೆ. ಸಮಾಧಿ ಅವಸ್ಥೆ ಅಂತ ಕರೀತಾರೆ. ನಮ್ಮ ಮಕ್ಕಳು ಯೂಟ್ಯೂಬ್ ಹಚ್ಕೊಂಡು ಕೂತಿರ್ತಾವ ನೋಡಿ, ಅವಾಗ 8 ಕೇಳಿಸ್ತಿರೋದು ಅದೇ ಸಮಾಧಿ ಅವಸ್ಥೆ. ಇವತ್ತಿನ ಸಮಾಧಿ ಅವಸ್ಥೆ ಎಲ್ಲರ ಮನೆಗೂ ನಡೀತವೆ. ಹಗಲಾಗಿರ್ಬೋದು, ರಾತ್ರಿ ಆಗಿರ್ಬೋದು, ಹಸಿವೆ ಆಗಿರ್ಬೋದು, ನಿದ್ದೆ ಬರೋದು, ಏನೇನೇನು ಖಬರ್ ಇರ್ತದೆ. ಯೂಟ್ಯೂಬ್ನಾಗ ಸ್ಕ್ರೋಲ್ ಆಗ್ತಾನೆ ಇರ್ತದೆ. ಅದೇ ಸಮಾಧಿ ಅವಸ್ಥೆ. ನಾವು ಹಿಂಗಿದ್ದೀವಿ, ಅವ್ರು ಹಂಗಿದ್ರು, ಅಷ್ಟೇ ವ್ಯತ್ಯಾಸ. ಶಮೀಕ ಋಷಿಗಳು ಮೈ ಮೇಲೆ ಎಚ್ಚರ ತಪ್ಪಿ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಪರೀಕ್ಷಿತ ರಾಜ ಕಲಿ ಅವನಿಗೆ ಪ್ರವೇಶ ಮಾಡಿಬಿಟ್ಟಿದ್ದ.
ಅವನೊಳಗೆ ಪ್ರವೇಶ ಮಾಡಿಬಿಟ್ಟಿದ್ದಾನೆ ಕಲಿ. ಏನಿದೆ ಅಲ್ಲಿ ಸತ್ತ ಹಾವು ಬಿದ್ದಿತ್ತು. ನನಗೆ ನೀರು ಕೇಳಿದ್ರು ಕೊಡಲಿಲ್ಲ ಇವರು ಅಂತ ಹೇಳಿ ನಾನು ಬಂದ್ರು ನಮ್ಮ ಕಡೆ ನೋಡಬಾರ್ದು ಅಂತ ಹೇಳಿ ಆ ಬಿದ್ದು ಸತ್ತ ಹಾವು ಕೈ ಹಾರ ಹಾಕಿ ಬರ್ಬೇಕಾಗಿತ್ತು. ಹಾವು ಹಾಕಿ ಬಂದು ಕೂಡ ನಿನ್ನ ಎಚ್ಚರ ತಪ್ಪು ಮಾಡಿದೆ ನಾನು. ಅದಕ್ಕೆ ಅವನು ಬಹಳ ದೊಡ್ಡವರಿಗೆ ಮಾಡಿದ ತಪ್ಪನ್ನು ತಿದ್ದುಕೊಂಡ. ಆಮೇಲೆ ಎಚ್ಚರ ಆಯ್ತು. ನೋಡಿದ್ರೆ ಏನಾಗಿತ್ತು ಅಷ್ಟೊಳಗಲ್ಲ ಅಂತಂದ್ರೆ ಅವ್ರ ಮಗ ಶೃಂಗಿಗೆ ಸುದ್ದಿ ಹೋಗಿತ್ತು. ಪರೀಕ್ಷಿತ ರಾಜ ಬಂದು ನೀವು ಅರ್ಪಣೆ ಪಡ್ಡಾಗ ಸತ್ತ ಹಾವು ಹಾಕಿದ್ಯಲ್ಲ ಅಂತ ಹೇಳಿ ಸುದ್ದಿ ಹೋಗಿತ್ತು. ಶೃಂಗಿ ಶಾಪ ಕೊಟ್ಟಿದ್ದ. ಯಾವ ರಾಜನಾಗಿ ಬೇಕಾದಿಲ್ಲ ನಾವು ಅರ್ಪಣೆ ಪಡ್ಡಾಗ ಸತ್ತ ಹಾವು ಹಾಕ್ಯಾನ ಅಂತಂದ್ರೆ ಇವತ್ತು ಒಳ್ಳೆ ದಿವಸಕ್ಕೆ ಸಾವಿಗೆ ಶಾಪ ಕೊಟ್ಟಿದ್ದು. ಸಣ್ಣ ಹುಡುಗರಿಗೆ 8 ವರ್ಷದ ಹುಡುಗ ಶಾಪ ಕೊಡ್ತಾನೆ. ಯಾರಿಗೆ? ಪಾಂಡವರ ಮೊಮ್ಮಗ. ಅವನಲ್ಲಿ ಇದ್ದದ್ದು ಒಂದೇ ಗಾಯತ್ರಿಯ ಸಿದ್ಧಿ. ಅದರಿಂದ ಅವನು ಶಾಪ ಕೊಟ್ಟಿದ್ದ. ಸುಮ್ಮನೆ ಓಡಾಡುವ ಹುಡುಗ ಏನ ಮಾತಲ್ಲ ಬಾಯ್ತಪ್ಪಿ ಅಲ್ಲ, ಗಾಯತ್ರಿಯ ಸಿದ್ಧಿಯಿಂದ ಅವನು ಶಾಪ ಕೊಟ್ಟಿದ್ದ. ಅವನಿಗೆ ಆ ಸುದ್ದಿ ಗೊತ್ತಾಯ್ತು. ಶಮೀಕೃಷ್ಣನು ಮಗನಿಗೆ ಬೈದು ಏನೋ ಹಾಕಿದ ಹೋಗಿ ಬಿಡೋದು ಕ್ಯಾಕ ಸುದ್ದಿ ಹೇಳೋದು. ಮಗನಿಗೆ ಬೈದು ಸುದ್ದಿ ಹೇಳೋವನಿಗೆ ಬಂದು 7 ದಿನದಲ್ಲಿ ಏನಾದರೂ ಸಿದ್ಧಿ ಶಾಪ ಹಿಂತಕೊಳ್ಳಿಲ್ಲ. ಶಮೀಕೃಷ್ಣಗಳು ಶಾಪ ಹಿಂತಕೊಳ್ಳಿಲ್ಲ. ಶಾಪವನ್ನು ಕೊಟ್ಟು ಹಿಂತಕೊಳ್ಳಿ ಬರೋದಿಲ್ಲ. ಯಾವ ಕಥೆನೂ ಕೇಳಲಿಕ್ಕಿಲ್ಲ. ನೀವು ಆನ್ಸರ ಶಾಪ ಕೊಟ್ಟು ಹಿಂತಕೊಂಡ್ರು ಅಂತ ಏನಾದ್ರು ಕೇಳಿದ್ರೆ ಯಾವ್ಯಾವ ಇಲ್ಲ. ಹಿಂತಕೊಳ್ಳಿ ಬರೋದಲ್ಲ ಶಾಪವನ್ನ. ಅದಕ್ಕಾಗಿ ಶಮೀಕೃಷ್ಣನ ಮಗನಿಗೆ ಬೈದು ಯಾಕೆ ಶಾಪ ಕೊಟ್ಟಿ? ಎಂಥ ರಾಜನ ಸ್ಥಾನದಲ್ಲಿ ನಾವೆಲ್ಲ ಇದ್ದೇವೆ. ಆ ರಾಜನ ಶಾಪ ಕೊಡ್ತೀರ ನಿರ್ಣಯಿಸಿದ ಬೈದು ಏನೋ ಹಾಕಿದ ಏನಾಗ್ತದೆ ಮಗನಿಗೆ ಬೈದು ಕಳಿಸ್ತಾರೆ, ಹೇಳಿ ಕಳಿಸ್ತಾರೆ. ರಾಜನಿಗೆ ಹೋಗಿ ಹೇಳು 7ನೇ ದಿವಸಕ್ಕೆ ಸಾಹಿತ್ಯ ಹೇಳೋರಿಗೆ ಹೋಗಿ. ಅತ್ತನಿಗೆ ರಾಜನಿಗೆ ಬುದ್ಧಿ ಹೊಂದಿತ್ತು, ತಿಳಿದಿತ್ತು. ಇಡೀ ರಾಜ್ಯವನ್ನೇ ತನ್ನ ಮಕ್ಕಳಿಗೆ ಕೊಟ್ಟು ತಾನು ಒಂದು ಗಂಗಾ ತೀರದಲ್ಲಿ ಕುಳಿತಿದ್ದಾನೆ. ಸಾವಿರ ಮುಖ ಮಾಡಿದಂತಹ ವ್ಯಕ್ತಿ ಏನ್ ಮಾಡಿದ ಪರೀಕ್ಷಿತ ರಾಜ 7 ದಿನಗಳಲ್ಲಿ ಅನ್ನೋದನ್ನ ನಾಳೆ ನೋಡೋಣ. ಶ್ರೀಕೃಷ್ಣ ಸ್ವಲ್ಪ ತಡ ಆಯಿತು ಅಂತ ತಡ ಮಾಡಿ ಮುಗಿಸಿದ್ರು. ನಾಳೆ ಶುರು ಮಾಡಿ ಮುಗಿಸೋಣ.